ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈಗ ಕನ್ನಡದ ಕೂಟವು ಪ್ರಾರಂಭವಾಗಲಿದೆ. ದಯಮಾಡಿ ಎಲ್ಲರೂ ಈ ಭಾಗಕ್ಕೆ ಬಂದು ಸೇರಬೇಕಾಗಿ ವಿನಂತಿ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ನಿರ್ಮಾಣಕರ್ತನು, ನಮ್ಮ ಪರಿಪಾಲಕನು, ರಕ್ಷಕನು, ನಮ್ಮ ಒಡೆಯನೂ ಆಗಿರುವಂಥ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮದಲ್ಲಿ ಇವತ್ತು ಮಾರಾಮಣ್ ಕನ್ವೆನ್ಷನಲ್ಲಿ ರಾತ್ರಿ ನಡೆಯುವಂಥ ಈ ಕೂಟದಲ್ಲಿ ಕನ್ನಡ ಮಣ್ಣಿನ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಟ್ಟಾಗಿ ಬರುವಂತೆ ನೀನು ಸಹಾಯ ಮಾಡಿದ ಕೃಪೆಯಾಗಿ ಸ್ತೋತ್ರ. ಕನ್ನಡ ಭಾಷೆಯಲ್ಲಿ ನಿನ್ನನ್ನು ಆರಾಧಿಸಲು ನಮಗೆ ಕೊಟ್ಟರೆ ಸ್ವಾತಂತ್ರ್ಯಕ್ಕಾಗಿ ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ಇಲ್ಲಿ ನಡೆಯುವಂಥ ಆರಾಧನೆಯಲ್ಲಿ ಕನ್ವೆನ್ಷನ್ ಕೂಟದಲ್ಲಿ ನಿನ್ನ ಕರುಣೆ ಇರಲಿ. ದೂರದಿಂದೆಲ್ಲ ನಾವು ಪ್ರಯಾಣ ಮಾಡಿ ಬರುವಂತೆ ನಮಗೆ ಸಹಾಯ ಮಾಡಿದ ಕೃಪೆಯಾಗಿ ಸ್ತೋತ್ರ. ವಿಶೇಷವಾಗಿ ತಂದೆಯಾದ ದೇವರೇ, ನಮ್ಮ ಮರ್ತೋಮ ಸಭೆಯನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಸಭೆಯಲ್ಲಿ ವಿಶ್ವಾಸಿಗಳಾಗಿರುವಂತೆ, ಸುವಾರ್ಥಿಗಳಾಗಿರುವಂತೆ, ಅಯ್ಯನವರುಗಳಾಗಿರುವಂತೆ ನಮ್ಮನ್ನೆಲ್ಲ ನೀನು ಕರೆದಿರುವ ಕೃಪೆಯಾಗಿ ಸ್ತೋತ್ರ. ಇವತ್ತುವರೆಗೂ ನಮ್ಮನ್ನು ಪರಿಪಾಲಿಸಿದ ಕೃಪೆಯಾಗಿ ಸ್ತೋತ್ರ. ನಮ್ಮ ಸಭೆಗೆ ನೇತೃತ್ವ ಕೊಡುವಂಥ ನಮ್ಮ ಮೆತ್ರಾಪೊಲಿತ ಬಿಷಪ್ಪರನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಧರ್ಮ ಗುರುಗಳನ್ನು ನಿನ್ನ ಕೈಲಿ ತರ್ತೇವೆ ಸ್ವಾಮಿ. ವಿಶೇಷವಾಗಿ ನಾವು ಒಟ್ಟಾಗಿರುವಂಥ ಚೆನ್ನೈ, ಬೆಂಗಳೂರು ಧರ್ಮ ಪ್ರಾಂತವನ್ನು ನೆನೆಸುತ್ತೇವೆ. ಅದಕ್ಕೆ ನೇತೃತ್ವವನ್ನು ಕೊಡುವಂಥ ನಮ್ಮ ಧರ್ಮಗುರುಗಳನ್ನು ನಿನ್ನ ಕೈಲಿ ತರ್ತೇವೆ ಸ್ವಾಮಿ. ಇವತ್ತು ನಾವು ದೂರದಿಂದ ಒಂದೊಂದು ಕಡೆಗಳಿಂದ ಪ್ರಯಾಣ ಮಾಡಿ ಸುರಕ್ಷಿತರಾಗಿ ಈ ಪರಿಶುದ್ಧ ವಚನ ಗುಡಾರದಲ್ಲಿ ಬರುವಂತೆ ಸಹಾಯ ಮಾಡಿದ ಕೃಪೆಯಾಗಿ ಸ್ತೋತ್ರ. ನಿನ್ನ ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಲು ನಮಗೆ ಸಹಾಯ ಮಾಡಪ್ಪ. ಹಾಡುಗಳನ್ನಾಡಿ ನಿನ್ನ ಮಹಿಮೆ ಪಡಿಸುವಂತೆ, ದೇವರ ವಚನವನ್ನು ಓದುವಂತೆ, ದೇವರ ವಚನವನ್ನು ಕೇಳುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು. ದೇವರಾದ ಕರ್ತನೆ, ಇವತ್ತು ನಮಗೆ ಬೇಕಾಗಿರುವಂಥ ಆತ್ಮೀಯ ವಚನವನ್ನು ನಮಗೆ ದಯಪಾಲಿಸಿ ನಮ್ಮನ್ನೆಲ್ಲರನ್ನು ಸುರಕ್ಷಿತರಾಗಿ ಪರಿಪಾಲಿಸಿ ಕಾಪಾಡಿ ನಡೆಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೆನ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. 131ನೇ ಮಾರಾಮಣ್ ಕನ್ವೆನ್ಷನ್ ಕನ್ನಡದ ಈ ಸಂಗಮದಲ್ಲಿ ನಮಗೆಲ್ಲರಿಗೂ ಸೇರಿ ಬರಲಿಕ್ಕೆ ದೇವರು ಕೊಟ್ಟಂಥ ಅಮೂಲ್ಯವಾದಂಥ ಸಮಯಕ್ಕಾಗಿ, ಕೃಪೆಗಳಿಗಾಗಿ, ಅನುಗ್ರಹಗಳಿಗಾಗಿ ದೇವರಿಗೆ ನಾವು ಸ್ತುತಿಸೋಣ. ನಮ್ಮ ಕನ್ನಡದ ಹಾಡುಗಳಲ್ಲಿ 29ನೇ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. 21ನೇ ಹಾಡು 29, ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳಿದರು ಎಂಬ ಹಾಡು.
ನನ್ನ ನನ್ನ ಕೃಪೆಯಿಂದ ನಡೆಸಿದನು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಆಗಿರದಿ ತನ್ವಾಗದಿ ಕುಳಿತ ಹನ್ನಾಳ ಜಪ ಕೇಳಿದ. ಆದಿನದಿ ತನ್ವಾಗದಿ ಕುಳಿತ ಹನ್ನಾಳ ಜಪ ಕೇಳಿದ. ಅನ್ನಾಗಿದಂತಹ ಆಗಳ ಆಧರಿಸಿದ. ಅನಾಥನಾಗಿದಂತಹ ಆಗಳ ಆಧರಿಸಿದ. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನನ್ನೊಂದಿಗಿರಲು ಕಳವಳಗೊಳ್ಳದಿರು. ಯೇಸುವಿನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ಯೇಸುವಿನ ಮುಂದೆ ಹೋಗಲು ನೀ ಯೋರ್ದಾನ ದಾಟಿ ಹೋಗುವೆ. ನಂಬಿಕೆ ನಿನಗಿದ್ದರೆ ಆ ಯೆಹೋವ ಬೀಳಿಸುವೆ. ನಂಬಿಕೆ ನಿನಗಿದ್ದರೆ ಆ ಯೆಹೋವ ಬೀಳಿಸುವೆ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತನು ಯೇಸು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಯೇಸು ಉನ್ನತನು, ಯೇಸು ಉನ್ನತನು, ಸಹಾಯಕ್ಕೆ ಕೊರತೆ ಇಲ್ಲ. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಉನ್ನತ ದೇವರು ನಿನ್ನೊಂದಿಗಿರಲು ಕಳವಳಗೊಳ್ಳದಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹಾಡನ್ನು ಹಾಡೋಣ. 20ನೇ ಹಾಡು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಇಂದು, ಹೇಗೆ ನಾ ಸ್ತುತಿಸುವೆ ಎಂಬ ಹಾಡು. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮಪಡಿಸೋಣ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು ಇಂದು, ಹೇಗೆ ನ ಸ್ತುತಿಸುವೆನು. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನ ಸ್ತುತಿಸುವೆನು ಎಂದು, ಹೇಗೆ ನ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ,
ಕಾಪಾಡಿದೆ. ಪಾಪದ ಕೆಸರಲ್ಲಿ ಮುಳುಗಿನ ಹೋದೆ, ಮೇಲೆತ್ತಿ ಕಾಪಾಡಿದೆ, ಮೇಲೆತ್ತಿ ಕಾಪಾಡಿದೆ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆಯೋ ಎಂದು ಹೇಗೆ ನಾ ಸ್ತುತಿಸುವೆಯೋ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆಯೋ ಎಂದು ಹೇಗೆ ನಾ ಸ್ತುತಿಸುವೆಯೋ. ಸ್ತೋತ್ರ ರಾಜ, 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 ಸ್ತೋತ್ರ ರಾಜ. ಇನ್ನೊಂದು ಹಾಡನ್ನು ಕೂಡ ಹಾಡೋಣ. 29ನೇ ಹಾಡು, ಸಾಂಗ್ ನಂಬರ್ 29, 28, 28ನೇ ಹಾಡು. ನನ್ನ ಸಂತೋಷಕ್ಕೆ ಕಾರಣ ನೀನೇ ಎಸ್ಸಯ್ಯ, ನೀನೇ ಎಸ್ಸಯ್ಯ, ನನ್ನ ಆಧಾರ ನೀನೇ ಎಂಬ ಹಾಡು. ಎಲ್ಲರೂ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮಪಡಿಸೋಣ. ಸಂತೋಷಕ್ಕೆ ಕಾರಣ ನೀನೇ ಎಸ್ಸಯ್ಯ, ನೀನೇ ಎಸ್ಸಯ್ಯ, ನನ್ನ ಆಧಾರ ನೀನೇ. ಸಮೃದ್ಧಿಗೆ ಕಾರಣ ನೀನೇ ಎಸ್ಸಯ್ಯ, ನೀನೇ ಎಸ್ಸಯ್ಯ, ನನ್ನ ಐಶ್ವರ್ಯ ನೀನೇ. ಸಂತೋಷಕ್ಕೆ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಾಂತರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಂತರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಎಸ್ಸಯ್ಯ, ನನ್ನ ಕಾಪಾಡಿದವನು ನೀನೇ ಎಸ್ಸಯ್ಯ. ತಪ್ಪಿಸಿದವನು ನೀನೇ ಎಸ್ಸಯ್ಯ, ನನ್ನ ಕಾಪಾಡಿದವನು ನೀನೇ ಎಸ್ಸಯ್ಯ. ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ಮರದಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ, ಸ್ತೋತ್ರ, ಸ್ತೋತ್ರ ಎಸ್ಸಯ್ಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ನೋರೆ
ಸಂತರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನಾರಾಧಿಸುವ ನಾವೇ ಧನ್ಯರು ನಿನ್ನ ಸೇವೆ ಮಾಡುವ ನಾವೇ ಧನ್ಯರು ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ ನಿಚ್ಚೆಲುವೆಯ ನೆರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ యేసయ్య ಸ್ತೋತ್ರ యేసయ్య ಸ್ತೋತ್ರ యేసయ్య. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 20ನೇ ಶತಮಾನದ ಆರಂಭದಲ್ಲಿ ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಶೈಕ್ಷಣಿಕ ಸೇವೆಯನ್ನು ವಹಿಸಿಕೊಂಡ ಸಂಪೂಜ್ಯ PT ವರ್ಗೀಸಯ್ಯನವರು ಮಾರ್ತಮ್ಮ ಸುವಾರ್ಥ ಪ್ರಸಂಗ ಸಂಘದ ಆರಂಭಿಕ ಹಾಗೂ ದೀರ್ಘಕಾಲದ ಪ್ರಧಾನ ಕಾರ್ಯದರ್ಶಿಯಾಗಿ ಕೇರಳದ ಹೊರಗೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸುವಾರ್ಥ ಸೇವೆಯನ್ನು ವಿಸ್ತರಿಸಿದ ದರ್ಶನಿಕ ನಾಯಕ ಸಂಪೂಜ್ಯ CP ಫಿಲಿಪೋಸ್ ಐರೂರು ಐನವರು 1940ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಧೈರ್ಯದಿಂದ ಸುವಾರ್ಥ ಸೇವೆಯನ್ನು ಪ್ರಾರಂಭಿಸಿದ ಮಿಷನರಿ ನಲ್ವರ ತಂಡ ಸಂಪೂಜ್ಯ P. ಜಾನ್ ಥಾಮಸ್ ಅಯ್ಯನವರು, ಪರಮಪೂಜ್ಯ PJ ಥಾಮಸ್ ಅಯ್ಯನವರು, ಚಾಚಿಯಮ್ಮ ಥಾಮಸ್ ಕೊಚ್ಚಮ್ಮ ಅವರು ಮತ್ತು ನಂತರ ಫಿಲಿಪೋಸ್ ಮಾರ್ ಕ್ರಿಸೋಸ್ಟಮ್ ದೊಡ್ಡ ಮೆತ್ರಾಪೊಲಿತರು ಆದ ಧರ್ಮಿಷ್ಠನವರು ಭಾರತ ಸ್ವಾತಂತ್ರ್ಯ ಪಡೆದ ಅದೇ ವರ್ಷವಾದ 1947ರಲ್ಲಿ ಹೊಸಕೋಟೆಯಲ್ಲಿ ಸುವಾರ್ಥ ಸೇವೆಯನ್ನು ಆರಂಭಿಸಿದ ಮಿಷನರಿ ಜೋಡಿ ಸಂಪೂಜ್ಯ AC ಸಕ್ರಿಯ ಅಯ್ಯನವರು ಮತ್ತು ಶ್ರೀ MT ಜೋಸೆಫ್ ಸರ್ ಅವರು ಹಾಗೂ 1970ರಲ್ಲಿ ಕರ್ನಾಟಕ ನವಜೀವನ ಸಮಿತಿಯನ್ನು ಸ್ಥಾಪಿಸಿದ ಡಾಕ್ಟರ್ CA ಥಾಮಸ್ ಮತ್ತು ಶ್ರೀಮತಿ ಗ್ರೇಸ್ ಥಾಮಸ್ ಅವರು ಹಾಗೂ ಶ್ರೀ TE ಥಾಮಸ್ ಅವರು ಈ ಆದಿಕಾಲ ಎಲ್ಲ ಪ್ರವರ್ತಕರಿಂದ ಹಿಡಿದು ಕಳೆದ ತಿಂಗಳು ಸ್ವರ್ಗೀಯ ವಾಸಸ್ಥಳಕ್ಕೆ ಕರೆಯಲ್ಪಟ್ಟ ಸುವಾರ್ತಿಗರಾದ ಶ್ರೀ KV ಮಾಥ್ಯೂ ಅವರವರೆಗೆ ಅಗಲಿದ ಎಲ್ಲರನ್ನೂ ಅವರ ನಿಸ್ವಾರ್ಥ ಸೇವೆ ಹಾಗೂ ತ್ಯಾಗದ ಜೀವನವನ್ನು ಸ್ಮರಿಸಿ ಈ ಕನ್ನಡ ಕೂಟವನ್ನು ಪ್ರಾರಂಭಿಸೋಣ. ಅವರ ಪರಿಶ್ರಮದ ಫಲಕ್ಕಾಗಿ ನಾವು ದೇವರನ್ನು ಸ್ತುತಿಸೋಣ. ಅಂಗೋಲ, ಮುಂಡಗೋಡು ಮತ್ತು ದೇವನಹಳ್ಳಿ ಸೆಂಟರ್ಗಳಲ್ಲಿ 25ಕ್ಕೂ ಹೆಚ್ಚು ಮಿಷನ್ ಕೇಂದ್ರಗಳು, 30ಕ್ಕೂ ಹೆಚ್ಚು ಸಭೆಗಳು, 25ಕ್ಕೂ ಹೆಚ್ಚು ಕಾಂಗ್ರಿಗೇಷನ್ಗಳು, ಆಶ್ರಮಗಳು, ವೈದ್ಯಕೀಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳು, ಬಾಲವೃತ್ತಿ ಕೇಂದ್ರಗಳು, ವಿದ್ಯಾರ್ಥಿ ಸೇವೆಗಳು, ಹಾಸ್ಟೆಲ್ಗಳು, 30ಕ್ಕೂ ಹೆಚ್ಚು ಸಭಾಪಾಲಕರು, 100ಕ್ಕೂ ಹೆಚ್ಚು ಸುವಾರ್ತಿಗರು ಮತ್ತು ಕರ್ನಾಟಕದಲ್ಲಿ ಸುವಾರ್ತೆಯ ಮೂಲಕ ರೂಪಾಂತರಗೊಂಡ ಸಾವಿರಾರು ಜೀವಗಳು, ಸೇವೆಗೆ ಮುಂದಾಗುತ್ತಿರುವ ಹೊಸ ತಲೆಮಾರು. ಇದಾದಿಗೆ ಇಂದಿನ ಕನ್ನಡ ಮಾರ್ತೋಮ ಸಮೂಹ ಕಳೆದ ಕಾಲದ ಕೃತಜ್ಞತೆಯೊಂದಿಗೆ, ವರ್ತಮಾನದ ನಂಬಿಕೆಯೊಂದಿಗೆ ಮತ್ತು ಭವಿಷ್ಯದ ಭರವಸೆಯೊಂದಿಗೆ 131ನೇ ಮಾರಾಮಣ್ ಸಮಾವೇಶ 7ನೇ ದಿನದ ರಾತ್ರಿ ನಡೆಯುವ ಈ ಕನ್ನಡ ಕೂಟಕ್ಕಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ಒಟ್ಟಾಗಿ ಸೇರಿ ಬರೋಣ. ಈ ಕೂಟದ ಅಧ್ಯಕ್ಷತೆಯನ್ನು ವಹಿಸಿರುವುದು ಚೆನ್ನೈ ಬೆಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದ ಆದಿವಂದನೀಯ ಡಾಕ್ಟರ್ ಗ್ರಿಗೋರಿಯೋಸ್ ಮಾರ್ ಸ್ಟೆಫಾನೋಸ್ ಎಪಿಸ್ಕೋಪ ಅವರು ಆಗಿದ್ದಾರೆ. ಬಿಷಪ್ ಅವರು ಈ ದಿನಗಳಲ್ಲಿ ನಡೆದ ಬಹುತೇಕ ಎಲ್ಲ ಪ್ರಾದೇಶಿಕ ಭಾಷೆ ಕೂಟಗಳಲ್ಲಿ ಭಾಗವಹಿಸುವುದನ್ನು ನಾವು ನೋಡಿದ್ದೇವೆ. ಮಿಷನ್ ಕಾರ್ಯಗಳ ಬಗ್ಗೆ ಸದಾ ಕಾಳಜಿ ವಹಿಸುವರಾಗಿದ್ದಾರೆ ನಮ್ಮ ಬಿಷಪ್ ಅವರು. ಬಿಷಪ್ ಅವರನ್ನು ವಿನಮ್ರವಾಗಿ ಸ್ವಾಗತಿಸುತ್ತೇವೆ. ಕರ್ನಾಟಕದಲ್ಲಿ ಹಲವಾರು ಸೇವಾ ಕ್ಷೇತ್ರಗಳಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಅಂಗೋಲ ಕ್ರಿಸ್ತ ಮಿತ್ರ ಆಶ್ರಮದ ಆಚಾರ್ಯರಾದ ಸಂಪೂಜ್ಯ AC ಕುಯ್ಯನ್ ಅಯ್ಯನವರು
ಈ ರಾತ್ರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ. ಅಯ್ಯನವರಿಗೆ ಆತ್ಮೀಗ ಸ್ವಾಗತ. ಮಾರ್ತಮ್ಮ ಸುವಾರ್ಥ ಪ್ರಸಂಗ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸಂಪೂಜ್ಯ BK ಜೋಶುವ ಅಯ್ಯನವರು, ಖಜಾಂಚಿಯಾಗಿರುವ ಡಾಕ್ಟರ್ ಎಬಿ ಥಾಮಸ್ ಅವರು, ಪ್ರಸಂಗ ಸಂಘದ ಅಧಿಕಾರಿಗಳು, ಮ್ಯಾನೇಜಿಂಗ್ ಸಮಿತಿ ಸದಸ್ಯರು, ಕೋರ್ಡಿನೇಟರ್ ಅಯ್ಯನವರುಗಳು ಮತ್ತು ಪ್ರಾದೇಶಿಕ ಕೂಟದ ಸಂಚಾಲಕ ಅಯ್ಯನವರುಗಳು ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸಭಾಪಾಲಕರು, ಮಾಜಿ ಮಿಷನರಿಗಳು, ಹೀಗೆ ಸೇವೆ ಸಲ್ಲಿಸುವ ಮಿಷನರಿಗಳು, ಸುವಾರ್ತಿಗರು ಮತ್ತು ಇದರ ಎಲ್ಲ ಕಾರ್ಯಕರ್ತರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಅಧ್ಯಕ್ಷ ಭಾಷಣವನ್ನು ಅನುವಾದ ಮಾಡುವ ಪೂಜ್ಯ ನರೇಶ್ ಬಾಬು ವಿ ಅಯ್ಯನವರು, ಪ್ರಾರ್ಥನೆಯಲ್ಲಿ ನಮಗೆ ನೇತೃತ್ವ ನೀಡುವ ಸುವಾರ್ತಿಗರಾದ ಶ್ರೀ ಕೆ ಸಾಮ್ಯಲ್ ಅವರು ಮತ್ತು ಈ ಕನ್ನಡ ಕೂಟದ ಕನ್ವೀನರ್ ಕೂಡ ಆಗಿರುವ ಸುವಾರ್ತಿಗರಾದ ಶ್ರೀ ಅನಿಲ್ ಥಾಮಸ್ ಅವರು, ಹಾಡುಗಳಿಗೆ ನಮಗೆ ನೇತೃತ್ವ ನೀಡುತ್ತಿರುವ ಸಂಪೂಜ್ಯ ಆಶೀಶ್ ಥಾಮಸ್ ಅಯ್ಯನವರು, ಸಂಪೂಜ್ಯ ಜಾರ್ಜ್ ವಿಲ್ಸನ್ ಗೋಕಾಗಿ ಅಯ್ಯನವರು, KSV ತಂಡದವರು, ಸುವಾರ್ತಿಗರು, ವಿಶ್ವಾಸಿಗಳು, ವಿಶೇಷವಾಗಿ ಶಿವನಾಪುರ ಈಶೋ ಮಾರ್ ತಿಮಥಿಯೋಸ್ ಮೆಮೋರಿಯಲ್ ಇವ್ಯಾಂಜಲಿಸ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳಿಗೂ ವಿಶೇಷ ಸ್ವಾಗತ. ವಿವಿಧ ಮಿಷನ್ ಕ್ಷೇತ್ರ ಕೇಂದ್ರಗಳಿಂದ ದೂರ ಪ್ರಯಾಣ ಮಾಡಿ ಬಂದಿರುವ ಎಲ್ಲ ವಿಶ್ವಾಸಿಗಳಿಗೆ, അതുപോലെ തന്നെ ബാംഗ്ലൂർ മലയാളികൾ, സഭയുടെ അസ്തിത്വം അതിൻ്റെ ദൗത്യത്തിൽ ഊന്നിയതാണ് എന്ന ബോധ്യത്തിൽ സഭയുടെ ദൗത്യത്തിലുള്ള ജാഗ്രതയും താല്പര്യവും മൂലം ഈ യോഗത്തിൽ വന്ന് സംബന്ധിക്കുന്ന പ്രിയപ്പെട്ടവർ, ഈ പന്തലിൽ ഉള്ളിലും പുറത്തുമായി ശബ്ദപരിധിക്കുള്ള ഏവരും, ലോകത്തിൻ്റെ വിവിധ ഭാഗങ്ങളിൽ ഇരുന്നുകൊണ്ട് ഇതിൽ സംബന്ധിക്കുന്ന പ്രിയപ്പെട്ടവർ ಏವರ್ಕಂ ಸ್ನೇಹತಿಂಡೆ ಭಾಷೆಯಲ್ಲಿ ಸ್ವಾಗತ. ದೇವರು ಈ ಕೂಟವನ್ನು ಹೇರಳವಾಗಿ ಆಶೀರ್ವದಿಸಲಿ. ಈಗ ಶ್ರೀಮತಿ ಅಂಕಿತಾ M ಆರಿಸಲ್ಪಟ್ಟ ಸತ್ಯವೇದ ಭಾಗವನ್ನು ಓದುತ್ತಾರೆ. ನಂತರ ಅಧ್ಯಕ್ಷ ಭಾಷಣವನ್ನು ಅಧಿವಂದನೀಯ ಡಾಕ್ಟರ್ ಗ್ರಿಗೋರಿಯಸ್ ಮಾರ್ ಸ್ಟೇಫಾನೋಸ್ ಎಪಿಸ್ಕೋಪ ಅವರು ನೀಡುತ್ತಾರೆ. ಶಿವನಾಪುರ ಇವ್ಯಾಂಜಲಿಸ್ಟಿಕ್ ಇನ್ಸ್ಟಿಟ್ಯೂಟಲ್ಲಿ ಇರುವ ವಿದ್ಯಾರ್ಥಿಗಳಿಂದ ಒಂದು ಹಾಡಿನ ನಂತರ ಮುಖ್ಯ ಸಂದೇಶವನ್ನು ಸಂಪೂಜ್ಯ AC ಕುರಿನ್ ಅಯ್ಯನವರು ನೀಡುತ್ತಾರೆ. ಸುವಾರ್ತಿಗರಾದ ಶ್ರೀ K ಸಾಮ್ಯಲ್ ಅವರ ಮುಕ್ತಾಯ ಪ್ರಾರ್ಥನೆ ಮತ್ತು ಬಿಷಪ್ ಅವರ ಆಶೀರ್ವಾದದೊಂದಿಗೆ ಈ ಕೂಟವು ಕೊನೆಗೊಳ್ಳುತ್ತದೆ. ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂಥ ಸತ್ಯವೇದ ಭಾಗವು ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24 ವಚನಗಳು. ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24 ವಚನಗಳು. ಹನೋಕನು 65 ವರ್ಷದವನಾದಾಗ ಮೆತುಷಹೇಲನನ್ನು ಪಡೆದನು. ಮೆತುಷಹೇಲನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಇಲ್ಲಿಗೆ ಈ ವೇದ ಪಾರಾಯಣ ಮುಕ್ತಾಯವಾಯಿತು. 131ാമത് മാരാമൺ കൺവെൻഷൻ്റെ പ്രാദേശിക ഭാഷാ യോഗങ്ങളുടെ സമാപനമായി കർണാടകത്തിൽ നിന്നുമുള്ള വിശ്വാസ സമൂഹത്തിൻ്റെ ഈ കൂട്ടായ്മയിൽ സംബന്ധിക്കുന്ന വന്യ വൈദിക ശ്രേഷ്ഠർ, സുവിശേഷകർ, പ്രിയ വിശ്വാസ സമൂഹം, നിങ്ങൾക്കേവർക്കും ಕ್ರಿಸ್ತುವೇಶುವಿൽ ಸ್ನೇಹವಂದನಂ. 131ನೆಯ ಮಾರಾಮಣ್ ಕನ್ವೆನ್ಷನಲ್ಲಿ ಸೇರಿ ಬಂದಿರುವಂತಹ ನಮ್ಮ ಭಾಷಾ ಪರವಾಗಿ ನಡೆಯುವಂಥ ಕೊನೆಯ ಒಂದು ಸಂಗಮವಾಗಿದೆ. ಕರ್ನಾಟಕದಿಂದ ಇಂದು ಇಲ್ಲಿ ಸೇರಿ ಬಂದಿರುವಂತಹ ಕನ್ನಡ ಸಂಗಮ. ಈ ಸಂಗಮದಲ್ಲಿ ಸೇರಿ ಬಂದಿರುವಂತಹ ಸಂಪೂಜ್ಯ ಅಯ್ಯನವರೇ, ಸುವಾರ್ತಿಕರೇ ಹಾಗೂ ಹಲವು ಕಡೆಗಳಿಂದ ಸೇರಿ ಬಂದಿರುವಂತಹ ವಿಶ್ವಾಸಿಗಳೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. കന്നഡ വിശ്വാസ സമൂഹത്തിൻ്റെ അനുഗ്രഹീതമായ കൂട്ടായ്മ അനുഭവങ്ങൾ കഴിഞ്ഞ നാളുകളിൽ ഞാനും അവരോടൊപ്പം അനുഭവിച്ചുകൊണ്ടിരിക്കുകയായിരുന്നു. ಈ ಕನ್ನಡ ಸಂಗಮದ
ಒಳ್ಳೆಯ ದಿನಗಳನ್ನು, ಆ ನೆನಪುಗಳನ್ನು ಕಳೆದ ದಿನಗಳಲ್ಲಿ ಬಿಷಪ್ ರವರು ನಮ್ಮೊಟ್ಟಿಗೆ ಅನುಭವಿಸುತ್ತಿದ್ದರು ಎಂಬುದಾಗಿ. നമ്മുടെ സുവിശേഷ വയൽ പ്രദേശങ്ങളിൽ പ്രവർത്തിക്കുന്ന വന്യ വൈദികർ, സുവിശേഷകർ, അവരുടെയൊക്കെ കഠിനമായ പ്രവർത്തനങ്ങളുടെ ഫലമായിട്ടാണ് ഇന്ന് ഇപ്രകാരം അവിടെ ഇത്ര വലിയ ഒരു വിശ്വാസ സമൂഹം രൂപപ്പെട്ടിരിക്കുന്നത്. ಇವತ್ತು ನಮ್ಮ ಮಿಷನ್ ಕೇಂದ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಸಭಾಪಾಲಕರು, ಸುವಾರ್ತಿಕರು ಅವರ ಕಠಿಣವಾದ ಶ್ರಮೆಯಿಂದ ಈ ಹೊತ್ತು ಇಷ್ಟು ಜನ ವಿಶ್ವಾಸಿಗಳು ಇಲ್ಲಿ ಸೇರಿ ಬರುವಂತೆ ಸಾಧ್ಯವಾಯಿತು. അതുകൊണ്ട് ഇതിൻ്റെ ആരംഭ കാലഘട്ടത്തിൽ പ്രവർത്തിച്ച എല്ലാ വൈദികരെയും സുവിശേഷകരെയും ഒക്കെ ഈ സമയത്ത് ഞാൻ സ്മരിക്കുകയാണ്. ಆದ್ದರಿಂದ ಪ್ರಾರಂಭ ಘಟ್ಟದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಸಭಾಪಾಲಕರು ಹಾಗೂ ಸುವಾರ್ತಿಕರನ್ನು ಈ ಸಂದರ್ಭದಲ್ಲಿ ಸ್ಮರಿಸುವವರಾಗಿದ್ದೇವೆ. അവരുടെയൊക്കെ ത്യാഗോജ്വലമായ ജീവിതത്തിൻ്റെ സമർപ്പണമാണ് ഇന്ന് ഇത്ര അധികം ആളുകൾ ഇവിടെ വരുവാൻ, മാരാമണ്ണിൻ്റെ മണ്ണിൽ വരുവാൻ സാധ്യമായത്. ಅವರ ಜೀವನದ ಸಮರ್ಪಣೆಯಿಂದ ಈ ಹೊತ್ತು ಇಲ್ಲಿ ಮಾರಾಮನ್ ಕನ್ವೆನ್ಷನಲ್ಲಿ ಇಷ್ಟು ಜನರು ಸೇರಿ ಬರಲಿಕ್ಕೆ ಸಾಧ್ಯವಾಯಿತು. ഇപ്പോൾ പ്രവർത്തിച്ചുകൊണ്ടിരിക്കുന്ന വൈദികരുടെയും സുവിശേഷകരുടെയും ഒക്കെ ആ നല്ല നേതൃത്വത്തെ ഓർത്തും ഞാൻ ദൈവത്തിന് നന്ദി കരേറ്റുന്നു, സ്തോത്രം ചെയ്യുന്നു. ಇವಾಗ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಭಾಪಾಲಕರು ಹಾಗೂ ಸುವಾರ್ತಿಕರ ಶ್ರಮೆಯನ್ನ, ಸೇವೆಯನ್ನ ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವವನಾಗಿದ್ದೇನೆ. ജനുവരി മാസം 26-ാം തീയതി ബീരസാന്ദ്രായിൽ വെച്ച് വിശ്വാസ സമൂഹത്തിൻ്റെ ഒരു മഹോത്സവം നടത്തപ്പെടുകയുണ്ടായി. ಜನವರಿ ತಿಂಗಳಿನ 26ನೇ ತಾರೀಕಿನಲ್ಲಿ ಬೀರಸಂದ್ರದಲ್ಲಿ ಕನ್ನಡ ವಿಶ್ವಾಸಿಗಳ ಒಂದು ವಿಶ್ವಾಸ ಮಹೋತ್ಸವವನ್ನು ನಡೆಸಲಾಯಿತು. അതിൽ വന്നുകൂടിയ വിശ്വാസ സമൂഹത്തിൻ്റെ ആ വിശ്വാസ തീഷ്ണത കാണുവാനും അവരുടെ സമർപ്പണം കാണുവാനും സാധ്യമായി. ಆ ವಿಶ್ವಾಸ ಮಹೋತ್ಸವದಲ್ಲಿ ಬಂದಂಥ ವಿಶ್ವಾಸಿಗಳ ಆ ವಿಶ್ವಾಸದ ತೀಕ್ಷ್ಣತೆಯನ್ನ ನೋಡಲಿಕ್ಕೆ ಸಾಧ್ಯವಾಯಿತು. പ്രിയ മക്കളെ, നിങ്ങളുടെ വിശ്വാസത്തെ ഓർത്ത് ഞാൻ ദൈവത്തിന് സ്തോത്രം ചെയ്യുന്നു. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ವಿಶ್ವಾಸವನ್ನ ನೋಡಿ ದೇವರನ್ನ ನಾನು ಸ್ತುತಿಸುವವನಾಗಿದ್ದೇನೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. നിങ്ങളുടെ വിശ്വാസത്തെ ഓർത്ത് ഞാൻ സ്തോത്രം ചെയ്യുന്നു. ನಿಮ್ಮ ವಿಶ್ವಾಸವನ್ನ ನೋಡಿ ನಾನು ಸ್ತೋತ್ರ ಮಾಡುವವನಾಗಿದ್ದೇನೆ. തുടർന്നുള്ള നാളുകളിലും നിങ്ങൾ ഈ വിശ്വാസത്തിൽ വളരുവാൻ സാധ്യമാകണം. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿಯೂ ಕೂಡ ಇದೇ ವಿಶ್ವಾಸದಲ್ಲಿ ಬೆಳೆಯಲು ನಿಮಗೆ ಸಾಧ್ಯವಾಗಬೇಕು. നിങ്ങൾ മാത്രമല്ല, നിങ്ങളുടെ സമീപത്ത് വസിക്കുന്നവരും ഈ വിശ്വാസത്തിൽ വളരുവാൻ തക്കവണ്ണം നിങ്ങളുടെ ജീവിതങ്ങളെയും ക്രിസ്തു കേന്ദ്രീകൃതമായിരിക്കണം. ನಿಮ್ಮ ಜೀವನಗಳು ಕ್ರಿಸ್ತನನ್ನ ಆಧಾರ ಮಾಡಿಕೊಂಡು ಕೇಂದ್ರವನ್ನಾಗಿರಿಸಿಕೊಂಡು ನಿಮ್ಮ ಜೀವನಗಳ ಮೂಲಕವಾಗಿ ನಿಮ್ಮ ಸಮೀಪದಲ್ಲಿರುವಂತಹ ಜನಗಳು ಆ ವಿಶ್ವಾಸಕ್ಕೆ ಬರುವಂತೆ ನೀವು ಜೀವಿಸಬೇಕು. യേശു ക്രിസ്തു യോഹന്നാൻ എഴുതിയ സുവിശേഷം 15-ാം അധ്യായത്തിൽ പറയുന്നത് ഇങ്ങനെയാണ്. ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ, ഞാൻ സാക്ഷാൽ മുന്തിരിവള്ളിയും ನಾನೇ ನಿಜವಾದ ದ್ರಾಕ್ಷಾಬಳ್ಳಿ, എന്റെ പിതാവ് തോട്ടക്കാരനുമാകുന്നു. ನನ್ನ ತಂದೆ ತೋಟಗಾರನು, എന്നിൽ കായ്ക്കാത്ത കൊമ്പൊക്കെയും അവൻ നീക്കിക്കളയുന്നു. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. എന്നിൽ കായ്ക്കുന്ന കൊമ്പുകളൊക്കെയും അധികം ഫലം കായ്ക്കേണ്ടതിന് ചെത്തി വെടിപ്പാക്കുന്നു. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. പ്രിയ ദൈവമക്കളെ, മുന്തിരിവള്ളിയാകുന്ന യേശു ക്രിസ്തുവിൽ വസിക്കേണ്ടവരാണ് നമ്മൾ. ಪ್ರಿಯ ದೇವರ ಮಕ್ಕಳೇ, ದ್ರಾಕ್ಷಾ ಬಳ್ಳಿಯಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ಜೀವಿಸುವವರಾಗಬೇಕಾಗಿದೆ ನಾವು. യേശു ക്രിസ്തുവാകുന്ന മുന്തിരി വള്ളിയുടെ അനുഭവങ്ങളിൽ നാം എപ്പോഴും ചേർത്ത് നിൽക്കേണ്ടവരാണ്. ಆ ದ್ರಾಕ್ಷಾ ಬಳ್ಳಿಯ ಅನುಭವದಲ್ಲಿ ಯಾವಾಗಲೂ ನಾವು ಸೇರಿ ನಿಂತು ನಡೆಯುವವರಾಗಿರಬೇಕು. യേശു ക്രിസ്തു മുന്തിരിവള്ളിയും നമ്മൾ കൊമ്പുകളുമാണ്.
ಯೇಸು ಕ್ರಿಸ್ತನು ದ್ರಾಕ್ಷಾಬಳ್ಳಿಯು, ನಾವು ಕೊಂಬೆಗಳು ಆಗಿದ್ದೇವೆ. നമ്മൾ കൊമ്പുകളാകുന്ന നമ്മൾ ആ മുന്തിരിവള്ളിയുമായി ചേർന്ന് നിൽക്കുന്നില്ല എങ്കിൽ നമുക്ക് വളരുവാൻ കഴിയില്ല. ಯೇಸು ಕ್ರಿಸ್ತನು ದ್ರಾಕ್ಷಾಬಳ್ಳಿಯು, ನಾವು ಕೊಂಬೆಗಳು ಆಗಿರುವುದರಿಂದ ನಾವು ಆತನೊಂದಿಗೆ ಸೇರಿ ಇರದೆ ಹೋದರೆ ನಾವು ಫಲ ಕೊಡಲಿಕ್ಕೆ, ಬೆಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ഫലം കായ്പാൻ കഴിയില്ല. ಫಲ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. യേശു ക്രിസ്തു അവിടെ 3 കാര്യങ്ങൾ ഫലം കായ്ക്കുന്നതിന് വേണ്ടി പറയുന്നുണ്ട്. ಯೇಸು ಕ್ರಿಸ್ತನು ಅಲ್ಲಿ ಫಲ ಕೊಡುವುದರ ಬಗ್ಗೆ 3 ವಿಷಯಗಳನ್ನ ಹೇಳ್ತಾರೆ. ഒന്ന്, നിങ്ങൾ എന്നിൽ വസിക്കണം. ಒಂದನೇದು, ನೀವು ನನ್ನಲ್ಲಿರಬೇಕು ಎಂಬುದು. 2, നിങ്ങൾ എൻ്റെ വചനത്തിൽ വസിക്കണം. ಎರಡನೇದಾಗಿ ಹೇಳುವಂತದ್ದು, ನೀವು ನನ್ನ ವಚನದಲ್ಲಿ ಜೀವಿಸಬೇಕು. 3, നിങ്ങൾ എൻ്റെ സ്നേഹത്തിൽ വസിക്കണം. ಮೂರನೇದಾಗಿ ಹೇಳುವಂತದ್ದು, ನೀವು ನನ್ನ ಪ್ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ. പ്രിയ ദൈവമക്കളെ, നിങ്ങളെ ഓർത്ത് ഞാൻ സ്തോത്രം ചെയ്യുകയാണ്. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನು ನೋಡಿ ದೇವರನ್ನು ನಾನು ಸ್ತುತಿಸುವವನಾಗಿದ್ದೇನೆ. നിങ്ങളുടെ ജീവിത യാത്രകളെ കുറിച്ച് ഞാൻ നോക്കുമ്പോൾ എനിക്ക് കാണുവാൻ കഴിയുന്നത് നിങ്ങൾ യേശു ക്രിസ്തുവിൽ വസിക്കുന്നവരാണ്. ನಿಮ್ಮ ಜೀವನವನ್ನ ನಾನು ನೋಡುವಾಗ ನಿಮ್ಮಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುವಂತದ್ದು, ನೀವು ಯೇಸು ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದೀರಾ. നിങ്ങൾ ദൈവവചനത്തിൽ വസിക്കുന്നവരാണ്. ನೀವು ದೇವರ ವಚನದಲ್ಲಿ ಜೀವಿಸುವವರಾಗಿದ್ದೀರಾ. നിങ്ങൾ ദൈവ സ്നേഹത്തിൽ വസിക്കുന്നവരാണ്. ದೇವರ ಪ್ರೀತಿಯಲ್ಲಿ ವಾಸಿಸುವವರಾಗಿದ್ದೀರಾ. ആ കർത്താവിനോട് കൂടെ തുടർന്നുള്ള നാളുകളിലും ಆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಮುಂದಿರುವಂತಹ ದಿನಗಳಲ್ಲಿಯೂ അനുഗ്രഹീതമായി നമ്മുടെ ജീവിതങ്ങളെ നയിച്ച് ಅನುಗ್ರಹವಾಗಿ ನಮ್ಮ ಜೀವನಗಳನ್ನ ಮುನ್ನಡೆಸಲು, ഒരു അനുഗ്രഹീതമായ സാക്ഷ്യ ജീവിതം നയിപ്പാൻ, ಅನುಗ್ರಹವಾದಂತಹ ಸಾಕ್ಷಿಯ ಜೀವನವನ್ನ ನಡೆಸಲು കർണാടകയുടെ മണ്ണിൽ നമ്മളെ ദൈവം സഹായിക്കട്ടെ. ಕರ್ನಾಟಕದ ಮಣ್ಣಿನಲ್ಲಿ ದೇವರು ನಮಗೆ ಸಹಾಯವನ್ನ ಮಾಡಲಿ. ഇത്രത്തോളം നമ്മളെ നയിച്ച ദൈവത്തിന് സ്തോത്രം ചെയ്യാം. ಇದುವರೆಗೆ ನಡೆಸಿದಂತ ದೇವರಿಗೆ ಸ್ತೋತ್ರ ಮಾಡೋಣ, സ്തോത്രം ചെയ്യാം. ಸ್ತೋತ್ರ ಮಾಡೋಣ. ഹല്ലേലൂയ. ಹಲ್ಲೆಲೂಯ. ഇതുവരെ നമ്മളെ നയിച്ച കർത്താവിന് സ്തോത്രം ചെയ്യാം. ಇದುವರೆಗೆ ನಮ್ಮನ್ನ ನಡೆಸಿದಂತ ಕರ್ತನಿಗೆ ಸ್ತೋತ್ರ ಮಾಡೋಣ. തുടർന്നുള്ള നാളുകളിൽ ആ കർത്താവിൽ അർപ്പിച്ചുകൊണ്ട് നമ്മുടെ ജീവിതത്തെ നയിക്കാം. ಮುಂದೆ ಇರುವಂತಹ ದಿನಗಳಲ್ಲಿ ನಮ್ಮ ಜೀವನಗಳನ್ನ ಕರ್ತನಿಗೆ ಸಮರ್ಪಿಸಿ ಜೀವಿಸೋಣ. അതിനായി സർവശക്തനായ ദൈവം നമ്മളെ എല്ലാവരെയും സഹായിക്കട്ടെ, ശക്തീകരിക്കട്ടെ എന്ന് പ്രാർത്ഥിച്ചും ആശംസിച്ചും കൊണ്ട് ഞാൻ എൻ്റെ പ്രസിഡൻഷ്യൽ അഡ്രസ് ഇവിടെ നിർത്തുന്നു. ಅದಕ್ಕಾಗಿ ಸರ್ವಶಕ್ತನಾದಂತಹ ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ, ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ನನ್ನ ಈ ಅಧ್ಯಕ್ಷ ಭಾಷಣವನ್ನ ನಾನು ಮುಗಿಸುವವನಾಗಿದ್ದೇನೆ. ആരും മഴയെ ഓർത്ത് ഭയപ്പെടണ്ട. ಮಳೆಯಾಗಿ ಯಾರೂ ಕೂಡ ಭಯಪಡಬೇಡ್ರಿ. ദൈവം നമുക്ക് വേണ്ടി കരുതുന്നവനാണ്. ದೇವರು ನಮಗಾಗಿ ಕೊಡುವಂತವನಾಗಿದ್ದಾನೆ. ഹല്ലേലൂയ. ആ കരുതുന്ന കർത്താവിൽ നമുക്ക് നമ്മളെ സമർപ്പിക്കാം. ಆ ಕೊಡುವಂತ ದೇವರಿಗೆ ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಳ್ಳೋಣ. ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ
ಚಾಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತ ನಿನ್ ಮಹಿಮೆಯುಳ್ಳ ವಸ್ತ್ರವ ನೀ ತೊಡಿಸಿದೆ. ನನಗೆ ಕ್ರಿಸ್ತ ನಿನ್ ಮಹಿಮೆಯುಳ್ಳ ವಸ್ತ್ರವ ನೀ ತೊಡಿಸಿದೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಅವಮಾನ ಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆಳಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ. ಈ ಲೋಕವ ಗೆದ್ದವನೇ, ನನಗಾಗಿ ಬರುವವನೇ. ಈ ಲೋಕವ ಗೆದ್ದವನೇ, ತಿರುಗಿ ನನಗಾಗಿ ಬರುವವನೇ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲೇ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಭೂಮಿ ಆಕಾಶಗಳ ನಿರ್ಮಾಣಕರ್ತನಾದ ಪರಮ ಪವಿತ್ರನಾದ ದೇವರಿಗೆ ಸ್ತೋತ್ರ. ಈ 131ನೆಯ ಮಾರಾಮನ್ ಕನ್ವೆನ್ಷನ್ನ ಈ ದಿನದಲ್ಲಿ 125 ವರ್ಷಗಳ ಹಿಂದೆ ಮಾರ್ತೋಮಾ ಸಭೆಯಿಂದ ಸ್ಥಾಪನೆಯಾಗಿದ್ದಂತಹ ಸುವಾರ್ಥ ಸೇವೆಯ ಫಲ ಕರ್ನಾಟಕದಲ್ಲಿ ಅನುಭವಿಸಲಿಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. 125 ವರ್ಷಗಳ ಹಿಂದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಆಮೇಲೆ ಬಯಲು ಪ್ರದೇಶದಲ್ಲಿ ಸಾರರದ ಸುವಾರ್ತೆಯ ವಿಶೇಷತೆ ಇವತ್ತು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಕೂಡ ಅನುಭವಿಸುವುದನ್ನು ನಾವು ಕಂಡುಬರುವಂಥದ್ದು ಬಹಳ ಸಂತೋಷ. ಅದರಲ್ಲಿ ಒಂದು ಸಣ್ಣ ಗುಂಪು ಈ ವರ್ಷದ ಮಾರಾಮನ್ ಕನ್ವೆನ್ಷನ್ನಲ್ಲಿ ಬಂದು ಸೇರುವುದಕ್ಕೆ ದೇವರು ಕೊಟ್ಟಂಥ ವಿಶೇಷವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಕೂಟದಲ್ಲಿ ದೇವರ ವಾಕ್ಯವನ್ನು ಸಾರಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಂಥ ಪರಮ ಪೂಜ್ಯ ಮೆತ್ರಾಪೋಲಿತರಿಗೂ ಸಂಪೂಜ್ಯರಾದ ಎಲ್ಲ ಬಿಷಪ್ರುಗಳಿಗೂ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸುವಂತಹ ನಮ್ಮ ಡಯೋಸಿಸಿನ ಬಿಷಪ್ ಅವರಿಗೂ ನನ್ನ ಪ್ರಣಾಮಗಳನ್ನು ನಾನು ಹೇಳುವನಾಗಿದ್ದೇನೆ. ಸೇರಿ ಬಂದಂಥ ಎಲ್ಲರೂ ಕೂಡ ಒಟ್ಟಿಗೆ ಪ್ರಾರ್ಥನಾಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರ ಮೂಲಕವಾಗಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಕಂಡುಬರಬೇಕಾದ ಕೆಲವು ಸತ್ಯಾಂಶಗಳನ್ನು ಕಂಡುಕೊಳ್ಳುವುದಕ್ಕೆ ಇವತ್ತಿನ ದೇವರ ವಾಕ್ಯದ ಓದುವಿಕೆ ಈವಾಗಲೇ ನಿಮಗೆ ಪ್ರಸಂಗದ ವಿಷಯ ಏನು ಎಂಬುದಾಗಿ ಈವಾಗಲೇ ಹೇಳಿರುತ್ತದೆ ಎಂದು ನಾನು ಗಮನಿಸುತ್ತೇನೆ. ಬೈಬಲ್ನಲ್ಲಿ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 21ನೆಯ ವಾಕ್ಯದಿಂದ 24ನೆಯ ವಾಕ್ಯಗಳವರೆಗೆ
ಈವಾಗಲೇ ಓದಿದ್ದು ನಿಮ್ಮ ನೆನಪಿಗೆ ಬಂದಿದೆಯಲ್ಲ. ಅಲ್ಲಿ ಹೇಳಿರುವಂಥ ಒಬ್ಬ ವ್ಯಕ್ತಿಯ ಜೀವನವನ್ನು ನಿಮ್ಮ ಮುಂದೆ ಅವನಲ್ಲಿದ್ದಂಥ ಕೆಲವು ಗುಣಗಳನ್ನು ಹೇಳುವುದಕ್ಕೆ ಪ್ರಯತ್ನ ಮಾಡುವುದರ ಮೂಲಕವಾಗಿ ನಾವು ಜೀವಿಸುವಂಥ ಈ ಕಾಲದಲ್ಲಿ ನಮ್ಮ ವಿಶ್ವಾಸವನ್ನು ಪ್ರಶ್ನಿಸುವಂಥವರ ಮುಂದೆ ನಮ್ಮ ವಿಶ್ವಾಸವನ್ನು ಹೇಗೆ ನಾವು ಖಚಿತಪಡಿಸಿಕೊಳ್ಳಬಹುದು ಎಂದು ಈ ವ್ಯಕ್ತಿಯ ಉದಾಹರಣೆ ಮೂಲಕವಾಗಿ ನಮಗೆ ಸಹಾಯವಾಗುತ್ತದೆ ಎಂದು ನಾನು ಭಾವಿಸುವನಾಗಿದ್ದೇನೆ. ಆ ವಾಕ್ಯಗಳನ್ನು ಇನ್ನೊಂದು ಸಾರಿ ನಿಮಗೋಸ್ಕರ ನಾನು ಓದುತ್ತೇನೆ. ಹಾನೋಕನು 65 ವರ್ಷದವನಾದಾಗ ಮೆತುಶಲೆಯನ್ನು ಪಡೆದನು. ಮೆತುಶಲೆಯನ್ನು ಹುಟ್ಟಿದ ಮೇಲೆ ಹಾನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹಾನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಅವನು ಕಾಣದೆ ಹೋದನು. ಆದಿಕಾಂಡ ಪುಸ್ತಕದಲ್ಲಿ ಮೊದಲನೆಯ 11 ಅಧ್ಯಾಯಗಳನ್ನು ಪ್ರೀ ಹಿಸ್ಟೋರಿಕ್ ಈರಾ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಅಂದರೆ ಚರಿತ್ರೆಯನ್ನು ಲೆಕ್ಕ ಹಾಕುವುದಕ್ಕೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಇದ್ದಂಥ ಕಾಲದಲ್ಲಿ ನಡೆದಂಥ ಘಟನೆಗಳನ್ನು ಆದಿಕಾಂಡ ಪುಸ್ತಕ 11 ಅಧ್ಯಾಯಗಳಲ್ಲಿ ಬರೆದಿದೆ. ಅದಕ್ಕೆ ನಡೆದಂಥ ಕಾಲ ಎಷ್ಟು ಎಂಬುದಾಗಿ ವಿವರಿಸಲಿಕ್ಕೆ ಖಚಿತಪಡಿಸಲಿಕ್ಕೆ ಸಾಧ್ಯವಿಲ್ಲವಾದುದರಿಂದ ಈ ವಿಶೇಷವಾಗಿರುವಂಥ ಈ ಅಧ್ಯಾಯಗಳನ್ನು ಚರಿತ್ರೆಯ ಹಿಂದೆ ಇರುವಂಥ ಕಾಲ ಎಂಬುದಾಗಿ ಹೇಳಲಾಗಿದೆ. ಆದರೆ ಪ್ರಾರಂಭದಿಂದಲೇ ಮನುಷ್ಯನ ಉತ್ಪತ್ತಿಯ ಕಾಲದಿಂದಲೂ ಭೂಮಿಯಾಕಾಶಗಳ ನಿರ್ಮಾಣದ ಕಾಲದಿಂದಲೂ ಏಕೈಕ ದೇವರನ್ನು ಆರಾಧನೆ ಮಾಡುವಂತಹ, ಆ ದೇವರನ್ನು ಕೊಂಡಾಡುವಂತಹ, ದೇವರ ಹಿಂಬಾಲಿಸುವಂತಹ ಜನಸಮೂಹವನ್ನು ದೇವರು ಕಂಡುಕೊಂಡಿದ್ದನು ಅಥವಾ ಆದುಕೊಂಡಿದ್ದನು ಎಂಬುದು ನಾವು ಕಾಣುತ್ತಾ ಇದ್ದೇವೆ. ಆದ್ದರಿಂದ ಈ ಅಧ್ಯಾಯಗಳಲ್ಲಿ ಕೆಲವು ಸವಿಶೇಷಗಳನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ಅಲ್ಲಿ ತಲೆಮಾರುಗಳ ಸಂಖ್ಯೆ ಅಲ್ಲಿ ಬರೆಯಲಾಗಿದೆ. 1ರಿಂದ ಸುಮಾರು 10 ತಲೆಮಾರುಗಳವರೆಗಿದಂಥ ಲೆಕ್ಕಗಳನ್ನು, ಅವರ ವಿಶೇಷಗಳನ್ನು ಅಲ್ಲಿ ಹೇಳಲಾಗಿದೆ. ಅದೆಲ್ಲ ಇವಾಗ ನಾನು ಓದಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಅದರಲ್ಲಿ ಕಂಡುಬರುವಂಥ ಒಂದು ಸತ್ಯಾಂಶವೇನೆಂದರೆ, ಇಂಥವರು ಹುಟ್ಟಿದರು, ಬೆಳೆದರು ಅಥವಾ ಜೀವಿಸಿದರು, ಅವರಿಗೆ ಮಕ್ಕಳು ಹುಟ್ಟಿದರು, ತುಂಬ ವರ್ಷ ಜೀವಿಸಿದರು, ಆಮೇಲೆ ಅವರು ಸತ್ತು ಹೋದರು ಎಂಬುದಾಗಿ ನೋಡ್ತಾ ಇದ್ದೇವೆ. ಉದಾಹರಣೆಗೆ ಆದಮನು 930 ವರ್ಷ ಜೀವಿಸಿದನು. ಸೇತನು 912 ವರ್ಷ ಜೀವಿಸಿದನು. ಈನೋಷ್ ಎಂಬಂಥ ವ್ಯಕ್ತಿ 905 ವರ್ಷ ಜೀವಿಸಿದನು. ಕೇನನ್ ಎಂಬಂಥ ವ್ಯಕ್ತಿ 910 ವರ್ಷ ಜೀವಿಸಿದನು. ಮಹಲೇಲ್ ಎಂಬಂಥ ವ್ಯಕ್ತಿ 830 ವರ್ಷ ಜೀವಿಸಿದನು. 6ನೆಯ ವ್ಯಕ್ತಿ ತಲೆಮಾರಿನವನಾದ ಎರದ ಎಂಬುದವನು 962 ವರ್ಷ ಜೀವಿಸಿದನು. ಅದಾದ ನಂತರ 7ನೆಯ ತಲೆಮಾರಿನವನ ಬಗ್ಗೆ ಹೇಳಿರುವಂಥ ವಿಶೇಷತೆ ಅದು ಬಹಳ ವಿಶೇಷತೆ ಆಗಿರುವಂಥದ್ದು. ಅವನು ಜೀವಿಸಿದ್ದು ಬರೀ 365 ವರ್ಷಗಳ ಕಾಲ ಮಾತ್ರ. ಎಲ್ಲರ ಲೆಕ್ಕದ ಪ್ರಕಾರವಾಗಿ ಇದ್ದುದರ ಬರೀ 3ರಲ್ಲಿ ಒಂದು ಅಂಶ ಮಾತ್ರವೇ ಅವನು ಜೀವಿಸಿದ್ದನು. ಆದರೆ ಅವನ ಬಗ್ಗೆ ಬರೆದಿರುವಂಥದ್ದು, ಅವನು ಕೂಡ ಕುಟುಂಬಸ್ಥನಾಗಿದ್ದನು. ಆದರೆ ಅವನು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದುದರಿಂದ ಅವನನ್ನು ದೇವರು ತನ್ನ ಮನೆಗೆ ಕರೆದುಕೊಂಡು ಹೋದನು ಎಂಬುದಾಗಿ ಬರೆಯಲಾಗಿದೆ. ನಮಗೆ ದೇವರ ವಾಕ್ಯ ಹೇಳುವಂಥ ಒಂದು ಸತ್ಯಾಂಶವೇನೆಂದರೆ, ನಾವು ಎಷ್ಟು ಕಾಲ ಜೀವಿಸುತ್ತೇವೆ ಎಂಬುದಲ್ಲ, ಹೇಗೆ ಜೀವಿಸ್ತಾ ಇರುತ್ತೇವೆ ಎಂಬುವಂಥದ್ದು ವಿಶೇಷವಾದದ್ದು. ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಲಾಂಗ್ ಯು ಲೀವ್, ಬಟ್ ಇಟ್ ಮ್ಯಾಟರ್ಸ್ ಹೌ ವೆಲ್ ಯು ಲೀವ್. ನೀವು ಎಷ್ಟು ಕಾಲ ಬದುಕಿರುತ್ತೀರಿ ಎಂಬುದಾಗಲ್ಲ, ಬದುಕುವಷ್ಟು ಕಾಲ ಹೇಗೆ ಉತ್ತಮವಾಗಿ ಜೀವಿಸ್ತೀರಿ ಎಂಬುವಂಥದ್ದು ವಿಶೇಷತೆ ಉಳ್ಳದ್ದು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಉಳಿದವರೆಲ್ಲರೂ ಕೂಡ ಹುಟ್ಟಿದರು, ಬದುಕಿದರು, ಸತ್ತರು ಎಂಬುದಾಗಿ ಬರೆದಿರುವಾಗ ಹಾನೋಕನು ಮಾತ್ರ ಸತ್ತು ಬದುಕಿದವನಾಗಿದ್ದಾನೆ. ಅವನು ಮರಣವನ್ನು ಅನುಭವಿಸದೆ ದೇವರಿಂದ ತೆಗೆಯಲ್ಪಟ್ಟವನಾಗಿದ್ದಂಥ ವಿಶೇಷತೆ ಉಳ್ಳವನಾಗಿದ್ದನು. ನಾವು ಒಬ್ಬೊಬ್ಬರು ಕೂಡ
ಎಷ್ಟು ಕಾಲ ಜೀವಿಸ್ತೇವೆ ಎಂಬುದಲ್ಲ, ನಾವು ಹೇಗೆ ಜೀವಿಸ್ತೇವೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಎಂದು ಈ ಹಾನೋಕನ ಅನುಭವ ನಮಗೆ ಹೇಳಲಾಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಈ ಕೇರಳದಲ್ಲಿ ಅಥವಾ ಈ ಪತ್ತನಂತಿಟ್ಟ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ಇವತ್ತು ಬೆಳಿಗ್ಗೆ ಮೆಟ್ರೋಪಾಲಿಟನ್ ಬಿಷಪ್ ಅವರು ಹೇಳಿದ್ದು ನಿಮ್ಮಲ್ಲಿ ಕೆಲವರಿಗೆ ಅರ್ಥವಾಗಿದೆಯೋ ನನಗೆ ಗೊತ್ತಿಲ್ಲ. ಅಲಿನ್ ಶೆರಿನ್ ಏಬ್ರಹಾಂ ಎಂಬಂಥ ಮಗು ಈ ಲೋಕದಲ್ಲಿ ಜೀವಿಸಿದ್ದು ಬರೀ 9 ತಿಂಗಳುಗಳ ಕಾಲ ಮಾತ್ರ. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳುಗಳ ಕಾಲ. ಅದಾದ ನಂತರ ಈ ಲೋಕದಲ್ಲಿ ಜೀವಂತವಾಗಿ ಜೀವಿಸಿದ್ದು 9 ತಿಂಗಳುಗಳ ಕಾಲ ಮಾತ್ರ. ಆದರೆ ಇವತ್ತು ಇಡೀ ಪ್ರಪಂಚವನ್ನೇ ಭ್ರಮೆಗೊಳಿಸುವಂಥ ರೀತಿಯಲ್ಲಿ ಬಂದಂಥ ವಾರ್ತೆ ಏನೆಂದರೆ, ಒಂದು ಅಪಘಾತಕ್ಕೆ ಈಡಾದಂಥ ಈ ಮಗು ನಿನ್ನೆ ಸಾವನ್ನಪ್ಪಿತು. ಆದರೆ ಆ ತಂದೆ ತಾಯಿಗಳು ಈ ಮಗುವಿನ ಮೂಲಕವಾಗಿ ಬೇರೆ 4 ಜನರಿಗೆ ಜೀವ ಕೊಡಲಿಕ್ಕೆ ಈ ಮಗುವಿನ ಅಂಗಗಳನ್ನು ದಾನ ಮಾಡಿದ್ದರಿಂದ ಇಷ್ಟು ವರ್ಷಗಳಲ್ಲಿ ಇಷ್ಟು ಸಣ್ಣ ವಯಸ್ಸಿನ ಮಗುವಿನ ಅಂಗಗಳನ್ನು ದಾನ ಮಾಡಿದರಲ್ಲಿ ಪ್ರಶಸ್ತಿಯಾಗಿರುವಂಥ ಹೆಣ್ಣು ಮಗಳಾಗಿದ್ದಾಳೆ ಅಲಿನ್ ಶೆರಿನ್ ಏಬ್ರಹಾಂ. 9 ತಿಂಗಳು ಮಾತ್ರವೇ ಜೀವಿಸಿದ್ದು. ಆದರೆ ತನ್ನ ಕೊಡುಗೆ 900 ವರ್ಷಕ್ಕಿಂತಲೂ ಶ್ರೇಷ್ಠವಲ್ಲವೇ? ನಾವು ಒಬ್ಬೊಬ್ಬರು ಕೂಡ ಎಷ್ಟು ವರ್ಷ ಜೀವಿಸ್ತೇವೆ ಎಂಬುದಾಗಲ್ಲ, ನಮ್ಮ ಬದುಕಿನ ಮೂಲಕವಾಗಿ ಜಗತ್ತಿಗೆ ಸುತ್ತಮುತ್ತಲಿಗೆ ಏನು ಪ್ರಯೋಜನ ಉಂಟಾಗ್ತದೆ ಎಂಬುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಹಾನೋಕನ ಬಗ್ಗೆ ಹೇಳಿರುವಂಥದ್ದು, ಅವನು ಜೀವಿಸಿದ್ದು ಬರೀ 365 ವರ್ಷಗಳ ಕಾಲ. ಆದರೆ ಅವನು ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿದವನಾಗಿದ್ದನು. ಎರಡನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹಾನೋಕನ ಬಗ್ಗೆ ಒಂದು ಮಾತು ಮಾತ್ರ ಹೇಳಲಾಗಿದೆ. ಅದು ಹೇಳಿರುವುದೆಂದರೆ ಅವನು ದೇವರನ್ನು ಮೆಚ್ಚಿಸಿಕೊಂಡು ಜೀವಿಸುವನಾಗಿದ್ದನು. ಹಿ ಪ್ಲೀಸ್ಡ್ ಗಾಡ್. ತಾನು ಜೀವಿಸಿದ್ದಷ್ಟು ಕಾಲ ದೇವರನ್ನು ಮೆಚ್ಚಿಸಿಕೊಂಡು ಜೀವಿಸುವವನಾಗಿದ್ದನು. ಅವನು ನಮ್ಮ ಹಾಗೆ ಇದ್ದಂಥ ಸಾಮಾನ್ಯ ಮನುಷ್ಯ. ಹಿ ವಾಸ್ ಅನ್ ಆರ್ಡಿನರಿ ಪರ್ಸನ್, ಬಟ್ ಹಿ ಹ್ಯಾಡ್ ಎ ಎಕ್ಸ್ಟ್ರಾ ಆರ್ಡಿನರಿ ಕ್ಯಾರೆಕ್ಟರ್. ನಮ್ಮ ಹಾಗೆ ಆತನು ಕೂಡ ಕುಟುಂಬಸ್ಥನಾಗಿದ್ದನು. ಆತನಿಗೂ ಮಕ್ಕಳಿದ್ದರು. ಆತನಿಗೂ ಅವನು ವ್ಯವಸಾಯ ಮಾಡುವನಾಗಿದ್ದನು. ಉಳಿದ ಎಲ್ಲರೂ ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡುವನಾಗಿದ್ದನು. ಆದರೆ ಇಬ್ರಿಯ ಪತ್ರಿಕೆಯಲ್ಲಿ ಅವನ ಬಗ್ಗೆ ಹೇಳುವುದೇನೆಂದರೆ ಅವನು ದೇವರನ್ನು ಮೆಚ್ಚಿಸಿಕೊಂಡು ಜೀವಿಸಿದ್ದನು ಎಂದು. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಜೀವನದಲ್ಲಿ, ನಮ್ಮ ಕ್ರೈಸ್ತ ಜೀವನದಲ್ಲಿ ನಮಗೆ ಇರಬೇಕಾದ ಗುಣವನ್ನು ಇಲ್ಲಿ ಬರೆದಿರುವಂಥದ್ದು, ನಾವು ಇರುವಷ್ಟು ಕಾಲ ದೇವರನ್ನು ಮೆಚ್ಚಿಸಿಕೊಂಡು ಜೀವಿಸುವವರಾಗಿರಬೇಕು. ಮೂರನೇದಾಗಿ ಯೂದನ ಗ್ರಂಥದಲ್ಲಿ ಈ ಹಾನೋಕನ ಬಗ್ಗೆ ಹೇಳುವಂಥ ಕೆಲವೊಂದು 2-3 ಸತ್ಯಗಳು ಬೇಗ ನಿಮ್ಮ ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಆ ಕಾಲವಂತೂ ನಮ್ಮ ಇವತ್ತಿರುವಂಥ ಕಾಲದ ಹಾಗೇನೆ ಕೆಟ್ಟ ಕಾಲವೇ ಆಗಿತ್ತು. ಏನು ಅವನಿಗೆ ಬದುಕಲಿಕ್ಕೆ ಬಹಳ ಅನುಕೂಲಕರವಾಗಿರುವಂಥ ಸ್ಥಿತಿಗತಿಗಳು ಏನೂ ಆಗಿರಲಿಲ್ಲ. ಆ ಕಾಲದ ಬಗ್ಗೆ ಅಲ್ಲಿ ಹೇಳಿರುವಂಥದ್ದು 3 ವ್ಯಕ್ತಿಗಳ ಉದಾಹರಣೆ ಹೇಳಿಕೊಂಡೆ ಅಲ್ಲಿ ಹೇಳಲಾಗಿದೆ. ಒಂದು, ಆ ಕಾಲವಂತೂ ಅವನು ಅದರ ಬಗ್ಗೆ ಹೇಳಿರುವಂಥದ್ದು ಹತ್ಯೆಯನ್ನು ಮಾಡಲಿಕ್ಕೆ ಇಷ್ಟಪಡುವಂಥ ಕಾಯಿನನ ಕೆಲಸವನ್ನು ಮಾಡುವವರಾಗಿದ್ದರು. ಕಾಯಿನನ ಗುಣಗಳುಳ್ಳವರಾಗಿದ್ದರು. ಕಾಯಿನ ಗುಣವೇನಾಗಿತ್ತು? ತನಗೆ ಇಷ್ಟ ಇಲ್ಲದಿಂದ ತನ್ನ ತಮ್ಮನನ್ನು ಗುಪ್ತವಾಗಿ ಕರೆದುಕೊಂಡು ಹೋಗಿ ಹೊಡೆದು ಕೊಲ್ಲುವಂತಹ ಕಾಲ. ಇವತ್ತು ನಮ್ಮ ಕಾಲ ಅಂಥದ್ದಲ್ಲವೇ? ನಾವು ಜೀವಿಸುವಂಥ ಕಾಲವೆಲ್ಲವೂ ಕೂಡ ಪರಸ್ಪರ ದ್ವೇಷ, ಅಸೂಯೆ ಮನೋಭಾವಗಳು ಬೆಳೆದು ಬರುವಂಥ ಸಮಾಜದಲ್ಲಿ ನಾವು ಕೂಡ ಜೀವಿಸ್ತಾ ಇದ್ದೇವೆ. ಎರಡನೇದಾಗಿ ಅಲ್ಲಿ ಬರೆದಿರುವಂಥದ್ದು ಬಿಳಾಮನ ಹಾಗಿದ್ದಂಥ ಭ್ರಾಂತಿ ಹಿಡಿದಂಥ ಕಾಲವಾಗಿತ್ತಂತೆ. ಬೇಗ ಹೇಳಿ ಹೋಗ್ತದೇನೆ. ಆ ಬಿಳಾಮನ ಬಗ್ಗೆ ಹೇಳಿರುವಂಥದ್ದು ಹಣಕ್ಕೋಸ್ಕರ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹಿಂಜರಿಯದಿದ್ದ ವ್ಯಕ್ತಿಯಾಗಿದ್ದನು ಬಿಳಾಮನು ಎಂದು ಬೈಬಲ್ನಲ್ಲಿ ಬರೆದಿದೆ. ನಮ್ಮ ಕಾಲವು ಕೂಡ ಅಂಥದ್ದಲ್ಲವೇ? ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡುವಂಥ ಒಂದು ಕಾಲವಲ್ಲವೇ ನಮ್ಮದ್ದು? ಹಣವೆಂದರೆ ಹೆಣವು ಕೂಡ ಎದ್ದು ಬರುವಂಥ ಕಾಲದಲ್ಲಿ ಜೀವಿಸುವಂಥ ಕಾಲದಲ್ಲಿ ಇದ್ದಂಥ ಮನುಷ್ಯನಾಗಿದ್ದನು ಹಾನೋಕನು ಜೀವಿಸಿದ ಕಾಲ. ಮೂರನೇದಾಗಿ ಅಲ್ಲಿ ಬರೆದಿರುವಂಥದ್ದು ಕೋರಹನಂತೆ ವಿರೋಧಿಸುವಂತನಾಗಿದ್ದನು. ಯಾವುದನ್ನು ಕೇಳಿದರೂ ಕೂಡ ಪ್ರಶ್ನಿಸುವಂಥ ಒಂದು ಮನೋಭಾವನೆ, ಎ ರಿಬೆಲಿಯಸ್ ಮೆಂಟಾಲಿಟಿ. ಏನು ಕೇಳಿದರೂ ಕೂಡ ಪ್ರಶ್ನಿಸುವಂಥ ಮನೋಭಾವನೆ. ಅಂತಹ ಒಂದು ಕಾಲ ಇವತ್ತು ಕೂಡ ನಮ್ಮದು ಹಾಗೆ ಅಲ್ಲವೇ? ನಮ್ಮ ವಿಶ್ವಾಸವನ್ನು ಜನರೆಲ್ಲರೂ ಕೂಡ ಪ್ರಶ್ನಿಸುವುದಕ್ಕೆ ಕಾರಣವೇನು? ಅದು ಬೈಬಲ್ನಲ್ಲಿ ಬರೆದಿರುವಂಥ ಸಂಗತಿ ಆದ್ದರಿಂದ ಅದನ್ನು ವಿರೋಧಿಸುವುದು.
ಈ ಕಾಲ ಇಂಥದ್ದೇ ಆಗಿತ್ತು. ಇಂಥದ್ದೇ ಆಗಿರುವಂಥ ಕಾಲದಲ್ಲಿ ಹಾನೋಕನು ಎಂಬಂಥ ವ್ಯಕ್ತಿ 365 ವರ್ಷ ಜೀವಿಸಿದನು. ಆ 365 ವರ್ಷ ಜೀವಿಸಿದ್ದ ಮನುಷ್ಯನ ಬಗ್ಗೆ ಬರೆದಿರುವಂಥ 4 ಸಂಗತಿಗಳು ನಿಮ್ಮ ನೆನಪಿಗೆ ಬೇಗ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಸಿ ಎಂಬಂಥ ಅಕ್ಷರದಲ್ಲಿ ಪ್ರಾರಂಭವಾಗುವಂಥ 4 ಸತ್ಯಾಂಶಗಳನ್ನು ಬೇಗ ಹೇಳಿ ನನ್ನ ಧ್ಯಾನವನ್ನು ಮುಗಿಸ್ತೇನೆ. ಅದಕ್ಕೆ ಹಾನೋಕನಿಗಿದ್ದಂಥ ವಿಶೇಷ ಇದಾಗಿತ್ತು. ಅವನಲ್ಲಿದ್ದಂತೂ ಅವನು ದೇವರೊಂದಿಗೆ ಜೀವಿಸುವನಾಗಿದ್ದನು. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ ಈಸ್, ಐ ವಿಲ್ ಟೆಲ್ ಯು ವಾಟ್ ಯುವರ್ ಕ್ಯಾರೆಕ್ಟರ್ ಈಸ್. ನಿನ್ನ ಗುಣ ಏನು ಎಂಬುದಾಗಿ ಹೇಳಲಿಕ್ಕೆ ನಿನ್ನ ಸ್ನೇಹಿತ ಯಾರು ಎಂದು ಹೇಳಿದರೆ ಸಾಕು, ಆಗ ನಾನು ಹೇಳ್ತೇನೆ ನಿನ್ನ ಗುಣ ಏನು ಎಂಬುವಂಥದ್ದು. ಮಲ್ಲಿಗೆ ಹೂವಿನ ಕೆಳಗಡೆ ಬಿದ್ದಿರುವಂಥ ಕಲ್ಲುಗಳಿಗೂ ಕೂಡ ಮಲ್ಲಿಗೆಯ ಪರಿಮಳ ಇರ್ತದೆ. ಅದು ಕಲ್ಲಾಗಿರ್ಬೋದು, ಆದರೆ ಮಲ್ಲಿಗೆ ಹೂವಿನ ಕೆಳಗಡೆ ಇರುವಂಥ ಕಲ್ಲುಗಳಿಗೆ ಕೂಡ ಆ ಮಲ್ಲಿಗೆ ಹೂವಿನ ಪರಿಮಳ ಇರ್ತದೆ. ಈ ಹಾನೋಕನು ಅವನು ದೇವರೊಂದಿಗೆ ಜೀವಿಸಲಿಕ್ಕೆ ತೀರ್ಮಾನ ಮಾಡಿಕೊಳ್ಳುತ್ತಾ ಇದ್ದಾನೆ. ಹಿ ಡಿಸೈಡೆಡ್ ಟು ವಾಕ್ ವಿತ್ ಗಾಡ್. ದೇವರೊಂದಿಗೆ ನಡೀಲಿಕ್ಕೆ ಅವನು ತೀರ್ಮಾನ ಮಾಡುತ್ತಾ ಇದ್ದಾನೆ. ಅವನು ತನ್ನ ಜೀವನದಲ್ಲಿ ಬೇರೆಯವರ ಹಾಗೆ ಬೇಕಾದರೆ ಹೇಗೆ ಬೇಕಾದರೂ ಜೀವಿಸಬಹುದಾಗಿತ್ತು, ಆದರೆ ಅವನು ದೇವರೊಂದಿಗೆ ನಡೀಲಿಕ್ಕೆ ತೀರ್ಮಾನ ಮಾಡುತ್ತಾನೆ. ಹಡಗು ಸಂಚಾರ ಮಾಡಬೇಕಾಗಿರುವಂಥದ್ದು ನೀರಿನಲ್ಲಿ, ಆದರೆ ನೀರು ಹಡಗಿನೊಳಗೆ ಪ್ರವೇಶ ಮಾಡಿದರೆ ಹಡಗು ಮುಳುಗಿ ಹೋಗ್ತದೆ. ಸಮುದ್ರದಲ್ಲಿ ಹುಟ್ಟಿ ಬೆಳೆಯುವಂಥ ಮೀನು, ಹುಟ್ಟಿದಂದಿನಿಂದ ಮೀನು ಉಪ್ಪಿರುವಂಥ ನೀರಲ್ಲಿದ್ದರೂ ಕೂಡ ಇಲ್ಲಿರುವಂಥ ಹೆಂಗಸರಿಗೆಲ್ಲ ಗೊತ್ತಿರುತ್ತೆ, ಅದನ್ನು ಸಾರು ಮಾಡಬೇಕಾದ್ರೆ ರುಚಿಗೋಸ್ಕರ ಏನು ಮಾಡಬೇಕು, ಉಪ್ಪು ಹಾಕಲೇಬೇಕಾಗ್ತದೆ. ಉಪ್ಪಿನ ಅಂಶ ಮೀನಿನಲ್ಲಿ ಇರುವುದಿಲ್ಲ. ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಮೀನಿರುವುದು ಉಪ್ಪಿರುವಂಥ ನೀರಿನಲ್ಲಿ, ಆದರೆ ಉಪ್ಪಿನ ಅಂಶ ಆ ಮೀನಿನ ಒಳಗಡೆ ಇಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಅಥವಾ ದೇವ ಭಕ್ತನ ಲಕ್ಷಣ, ನಾವು ಇಲ್ಲಿ ಭೂಮಿಯಲ್ಲೇ ಜೀವಿಸಬೇಕಾಗಿರುವವರು, ನಮಗೆ ಬೇರೆ ಭೂಮಿ ಏನಿಲ್ಲ. ಈ ಭೂಮಿಯ ಗುಣಗಳು ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿರಬೇಕಾದ ಗುಣಗಳೆಲ್ಲವೂ ಕೂಡ ದೇವರ ಗುಣಗಳಾಗಿರಬೇಕು. ನಾವು ಒಬ್ಬೊಬ್ಬರು ಕೂಡ ಇನ್ನೊಬ್ಬ ಕ್ರಿಸ್ತನಾಗುವುದಕ್ಕೆ ನಮಗೆ ಸಾಧ್ಯವಾಗಬೇಕು. ಅದು ನಮಗಿರಬೇಕಾದ ವಿಶೇಷವಾಗಿದೆ. ಹಾನೋಕನು ದೇವರೊಂದಿಗೆ ನಡೀಲಿಕ್ಕೆ ತೀರ್ಮಾನ ಮಾಡುತ್ತಾ ಇದ್ದಾನೆ. ಅವನ ಜೀವನದಲ್ಲಿ ಕಂಡು ಬಂದಂಥ ಒಂದು ವಿಶೇಷದೇನೆಂದರೆ, ಇಟ್ ವಾಸ್ ಎ ಕಾನ್ಷಿಯಸ್ ವಾಕ್. ಅವನು ತಾನೇ ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದಾನೆ. ತಾನು ಸ್ವಂತವಾಗಿ, ಎಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡದ್ದರಿಂದ ನಾನು ತೀರ್ಮಾನ ಮಾಡಿಕೊಂಡದಲ್ಲ, ನಾನು ವೈಯಕ್ತಿಕವಾಗಿ ನನ್ನ ತೀರ್ಮಾನ ತೆಗೆದುಕೊಳ್ಳುತ್ತಾ ಇದ್ದೇನೆ. ನಮ್ಮ ಒಬ್ಬೊಬ್ಬರ ಹೃದಯಗಳಲ್ಲಿ ಯೇಸು ಸ್ವಾಮಿಯ ಜನನ ಉಂಟಾಗುವುದು ಹೀಗೆ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. ಯಾರು ಬಾಗಿಲು ತೆರೆದು ಒಳಗಡೆ ಬರಲಿಕ್ಕೆ ಅನುಮತಿ ಕೊಡುತ್ತಾರೋ ಅವರೊಂದಿಗೆ ಸ್ವಾಮಿ ಒಳಗಡೆ ಬಂದು ಸ್ವಾಮಿ ಆ ವ್ಯಕ್ತಿಯೊಂದಿಗೂ ಆ ವ್ಯಕ್ತಿ ಆ ಸ್ವಾಮಿಯೊಂದಿಗೂ ಊಟ ಮಾಡುತ್ತಾನೆ ಎಂದು ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಹೇಳಲಾಗಿದೆ. ಅವನು ತಾನು ಸ್ವಯವಾಗಿಯೇ ಈ ದೇವರ ಜೊತೆ ನಡೀಲಿಕ್ಕೆ ತೀರ್ಮಾನ ಮಾಡುತ್ತಾನೆ. ಕೀರ್ತನೆಗಳಲ್ಲಿ ಹೇಳುವ ಪ್ರಕಾರವಾಗಿ ಹೇಳುವುದಾದರೆ, ಅವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನೇ ಕೂತುಕೊಳ್ಳದೆ, ದೇವರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಜೀವಿಸಲಿಕ್ಕೆ ಅವನು ತೀರ್ಮಾನ ಮಾಡುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾನೊಂದು ಪ್ರಶ್ನೆ ನಿಮಗೆ ಕೇಳ್ತೇನೆ. ನೀವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ದು ಎಲ್ಲರೂ ಹೋಗ್ತಾ ಇದ್ದಾರೆ ಎಂಬುದಾಗಿ ಹೋಗಿದ್ದೀರೋ? ಇಲ್ಲ. ನಾನು ಅನೇಕರಿಗೆ ಕೇಳಿದ್ದೇನೆ, ಒಬ್ಬೊಬ್ಬರು ಕೂಡ ಹೇಳಿದ್ದೀರಾ, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಂಡದ್ದರಿಂದ ನಾನು ನನ್ನ ಜೀವನವನ್ನು ಯೇಸು ಸ್ವಾಮಿಗೆ ಒಪ್ಪಿದ್ದೇನೆ ಎಂಬುದಾಗಿ. ಅದು ವೈಯಕ್ತಿಕವಾಗಿರುವಂಥ ಆಯ್ಕೆಯಾಗಿರ್ತದೆ. ಹಾನೋಕನಿಗೆ ಬೇರೆ ಆಯ್ಕೆಗಳು ಧಾರಾಳ ಇದ್ದವು, ಆದರೆ ಅವನು ದೇವರ ಜೊತೆಯಲ್ಲಿ ನಡೆದುಕೊಳ್ಳಲಿಕ್ಕೆ ತೀರ್ಮಾನ ಮಾಡುತ್ತಾ ಇದ್ದಾನೆ. ಎರಡನೇದಾಗಿ, ಈ ಹಾನೋಕನ ನಡತೆಗೆ ಇದ್ದಂಥ ವಿಶೇಷತೆಯೇನೆಂದರೆ, ಇಟ್ ವಾಸ್ ಎ ಕಾಂಟ್ರೇರಿಯನ್ ವಾಕ್. ಒಂದು ಬೇರ್ಪಟ್ಟಂಥ ಜೀವನವಾಗಿತ್ತು.
ಎಲ್ಲರೂ ಜೀವಿಸುವ ಹಾಗಲ್ಲ ನಾನು ಜೀವಿಸುವಂಥದ್ದು, ಎಲ್ಲರೂ ಜೀವಿಸುವ ಹಾಗಲ್ಲ. ಒಬ್ಬ ಕ್ರೈಸ್ತನ ಜೀವನವೆಂಬುವಂಥದ್ದು ಬೇರೆಯವರ ಜೀವನಕ್ಕಿಂತ ವ್ಯತ್ಯಾಸವುಳ್ಳದಾಗಿರಬೇಕು. ಪೌಲನು ಜೀವಿಸಿದ ಕಾಲದಲ್ಲಿ ಅಲ್ಲಿ ಅನೇಕರು ಸೇವಕರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದರ ಹಿನ್ನೆಲೆ ಅಲ್ಲಿ ಬರೆದಿದೆ. ಆದರೆ ಆ ಸೇವಕರಿಗೆ ಯಾರಿಗೂ ಕೂಡ ನೀವು ಆ ಕೆಲಸವನ್ನೆಲ್ಲ ಬಿಟ್ಟು ನಿಮ್ಮ ಯಜಮಾನರಿಗೆ ವಿಪರೀತವಾಗಿ ಮಾತನಾಡಬೇಕು ಎಂಬುದಾಗಿ ಅಲ್ಲ ಹೇಳಿದ್ದು. ನೀವು ಇಷ್ಟರವರೆಗೆ ಮಾಡುತ್ತಾ ಇದ್ದ ಕೆಲಸಕ್ಕಿಂತಲೂ ಇನ್ನು ಉತ್ತಮವಾಗಿ ನಿಮ್ಮ ಯಜಮಾನರಿಗೆ ಮೆಚ್ಚುಗೆಯಾಗುವ ಹಾಗೆ ಜೀವಿಸಬೇಕು ಎಂದು ಉಪದೇಶ ಕೊಡುತ್ತಾ ಇದ್ದಾನೆ. ನಾವು ಬಹುಶಃ ಸಾಮಾನ್ಯ ಜನರು, ಕೂಲಿ ಕೆಲಸ ಮಾಡುವವರು, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇರುವಂಥ ನಮ್ಮ ಒಂದು ವಿಶೇಷತೆ, ನಿನ್ನೆಯವರೆಗೆ ನಾವು ಇನ್ನೂ ಸ್ವಲ್ಪ ಸೋಮಾರಿಗಳಾಗಿ ಕೆಲಸ ಮಾಡಿದ್ದರೆ ಯೇಸು ಸ್ವಾಮಿಯ ಮಕ್ಕಳಾದ ನಂತರ ಇನ್ನೂ ಸ್ವಲ್ಪ ವ್ಯಕ್ತಿಗತವಾದ ಜೀವಿತವನ್ನು ನಡೆಸಿಕೊಂಡು ನೀತಿಯುಳ್ಳ ಜೀವನವಾಗಿ ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು ವಿಪರೀತವಾಗಿರುವಂಥ ಅಥವಾ ಬೇರ್ಪಡಿಸಲ್ಪಟ್ಟ ಜೀವನವಾಗಿರ್ತದೆ. ಹಾನೋಕನು ದೇವರ ಜೊತೆಯಲ್ಲಿ ಒಂದು ಬೇರ್ಪಟ್ಟ ಜೀವನ ನಡೆಸಲಿಕ್ಕೆ ತೀರ್ಮಾನ ಮಾಡ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, 2 ದಾರಿಗಳಿವೆ, ಒಂದು ವಿಶಾಲವಾದ ದಾರಿ ಇದೆ, ಒಂದು ಅಗಲ ಕಡಿಮೆಯಾದ ದಾರಿ ಇದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ಸ್ವಾಮಿ ಹೇಳ್ತಾನೆ, ವಿಶಾಲವಾದ ದಾರಿಯಲ್ಲಿ ಧಾರಾಳವಾಗಿ ಜನರು ಸಂಚರಿಸ್ತಾರೆ, ಆದರೆ ಕಿರಿದಾದ ದಾರಿಯಲ್ಲಿ ಸಂಚರಿಸುವವರು ಕಡಿಮೆ. ಕಿರಿದಾದ ದಾರಿಯಲ್ಲಿ ನಡೆಯುವಂಥವರು ಅವರು ಪ್ರಯಾಸಪಟ್ಟು ಪರಲೋಕ ರಾಜ್ಯಕ್ಕಿರುವಂಥ ದಾರಿಯಲ್ಲಿ ನಡೆಯುವವರಾಗಿದ್ದಾರೆ. ನಿಮ್ಮಲ್ಲಿ ಕೆಲವರಾದರೂ ಇಲ್ಲಿ ಇವತ್ತೇ ನೀವು ನಾಳೆ ಬೆಳಿಗ್ಗೆ ಹೋಗಿ ಇಲ್ಲಿ ನೋಡ್ರಿ, ಅಲ್ಲಿ ನೀರಿನಲ್ಲಿ ಜೀವ ಇರುವಂಥ ಮೀನುಗಳು ಯಾವಾಗಲೂ ಕೂಡ ಸಂಚರಿಸುವಂಥದ್ದು ಅಲೆಗಳಿಗೆ ಎದುರಾಗಿ ಸಂಚರಿಸ್ತದೆ. ನೋಡ್ರಿ, ನಾಳೆ ಬೆಳಿಗ್ಗೆ ಹೋಗಿ ಅಲ್ಲಿ ಉದಾಹರಣೆ ನೀವು ನೋಡ್ರಿ, ಅದು ಜೀವ ಇರುವಂಥ ಮೀನುಗಳೆಲ್ಲವೂ ಕೂಡ ಅಲೆಗಳಿಗೆ ಎದುರಾಗಿ ಸಂಚರಿಸ್ತದೆ. ಸತ್ತ ಮೀನುಗಳಾದರೂ ಹೇಗಿರ್ತದೆ? ಆ ಅಲೆಗಳ ಜೊತೆಯಲ್ಲಿ ಹೋಗ್ತಾ ಇರ್ತದೆ. ಕ್ರೈಸ್ತರಾದ ನಾವು ಯೇಸು ಸ್ವಾಮಿಯಲ್ಲಿ ಜೀವವುಳ್ಳವರಾಗಿದ್ದೇವೆ. ನಮ್ಮಲ್ಲಿ ಎಲ್ಲರ ಹಾಗೆ ನಡೆಯುವುದಲ್ಲ ನಮ್ಮ ಜೀವನ. ನಾವು ಹೋಗುವಂಥ ದಾರಿಯಲ್ಲಿ ಎಷ್ಟೆಲ್ಲ ಸಂಗತಿಗಳು ಸಿಗ್ತವೆ. ನಾನು ತುಂಬ ಸಮಯದಲ್ಲಿ ಪ್ರಸಂಗ ಮಾಡಿದ್ದೇನೆ. ನಾನು ಹೋಗುವಂಥ ಜಾಗದಲ್ಲಿ ಬಟ್ಟಿ ಸಾರಾಯಿ ಅಂಗಡಿ ಇಲ್ಲದೇ ಇರುವುದಲ್ಲ, ನಾನು ಅಲ್ಲಿ ಹೋಗದೇ ಇರುವಂಥದ್ದು. ನಾನು ಯೇಸು ಸ್ವಾಮಿಯ ಭಕ್ತನಾದ್ದರಿಂದ ಸಾರಾಯಿ ಅಂಗಡಿಯೊಳಗೆ ನಾನು ಹೋಗುವುದಿಲ್ಲ. ಅಲ್ಲಿ ನನಗೆ ಕೂಡ ನಾನು ಕೊಟ್ಟ ದುಡ್ಡು ಕೊಟ್ಟರೆ ಅದು ಕೊಡ್ತಾರೆ ಅವರು, ನನಗೇನು ಅವ್ರು ಕೊಡೋದೇನಿರುವುದಿಲ್ಲ. ಆದರೆ ನಾನೊಬ್ಬ ಕ್ರೈಸ್ತನು ಯೇಸು ಸ್ವಾಮಿ ಹಿಂಬಾಲಕನಾದ್ದರಿಂದ ಅಲ್ಲಿಗೆ ಹೋಗುವುದಕ್ಕೆ ನನಗೆ ಆಗುವುದಿಲ್ಲ. ನಮ್ಮ ಜೀವನವೆಂಬುವಂಥದ್ದು ಒಂದು ವ್ಯತ್ಯಸ್ತವಾಗಿರುವಂಥ ಬೇರ್ಪಟ್ಟ ಜೀವನವಾಗಿರಬೇಕು. 3ನೇದಾಗಿ ಹಾನೋಕನ ಜೀವನ ಇಟ್ ವಾಸ್ ಎ ಕನ್ಸಿಸ್ಟೆಂಟ್ ವಾಕ್, ಒಂದು ಸ್ಥಿರತೆಯ ನಡಿಕೆಯಾಗಿತ್ತು. 300 ವರ್ಷಗಳ ಕಾಲ ಅವನು ದೇವರೊಂದಿಗೆ ನಡೆಯುತ್ತಾ ಇದ್ದಾನೆ. ಎಷ್ಟು ವರ್ಷಗಳ ಕಾಲ ನಮಗೆ ನಡೀಲಿಕ್ಕೆ ಆಗ್ತದೆ? ನಾವು ಸಾಮಾನ್ಯವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥದ್ದು ಯಾವಾಗ? ಕಷ್ಟ ಬರುವಾಗ ಸ್ವಾಮಿಯ ಹಿಂದೆ ಹೋಗ್ತೇವೆ. ಕಷ್ಟ ಎಲ್ಲ ಹೋದ ನಂತರ ನಾವು ಏನು ಮಾಡ್ತೇವೆ? ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತೇವೆ. ಹಾಗಲ್ಲ, ಆ ಹಾನೋಕನು ಸ್ಥಿರವಾಗಿ ಯೇಸು ಸ್ವಾಮಿಯ ಜೊತೆಯಲ್ಲಿ 300 ವರ್ಷಗಳ ಕಾಲ ಜೀವಿಸಿದವನಾಗಿದ್ದನು. ನಮಗೆ ಸಾಮಾನ್ಯವಾಗಿರುವಂಥ ಒಂದು ರೀತಿ ಅಂದರೆ, ನಮಗೆ ಮೂಡು ಹೇಗಿದೆಯೋ, ನಮ್ಮ ಭಾವನೆ ಹೇಗಿದೆಯೋ, ಆ ಸಮಯದಲ್ಲಿ ನಮ್ಮ ಅನುಭವ ಹೇಗಿದೆಯೋ ಅದಕ್ಕನುಸಾರವಾಗಿ ನಾವು ಜೀವಿಸ್ತೇವೆ. ಹಾನೋಕನು ಹಾಗಿರಲಿಲ್ಲ. 300 ವರ್ಷಗಳು ಕೂಡ ಅಲ್ಲಿ ಯೇಸು ಸ್ವಾಮಿಯ ಜೊತೆಯಲ್ಲಿ ಸ್ಥಿರವಾಗಿ ಜೀವಿಸುವವನಾಗಿದ್ದರು. ಆದ್ದರಿಂದ ಪ್ರಿಯರೇ, ನಮ್ಮ ನಡವಳಿಕೆ ಕೂಡ, ನಮ್ಮ ನಡತೆಯೂ ಕೂಡ ಹಾನೋಕನ ಹಾಗೆ ಅದು ವೈಯಕ್ತಿಕವಾಗಿರುವಂಥ ಕಾನ್ಷಿಯಸ್ ವಾಕ್ ಆಗಿರಬೇಕು. 2ನೇದಾಗಿ ನಮ್ಮ ಜೀವನವೆಂಬುದು ಒಂದು ಬೇರ್ಪಟ್ಟ ಜೀವನವಾಗಿರಬೇಕು. 3ನೇದಾಗಿ ಅದು ಸ್ಥಿರತೆಯುಳ್ಳ ನಡತೆಯಾಗಿರಬೇಕು. 4ನೇದಾಗಿ ಇಟ್ ವಾಸ್ ಎ ಕಮ್ಯುನಿಕೇಟಿವ್ ವಾಕ್, ಅದು ಮಾತುಕತೆ ನಡೆಸುವಂಥ ಒಂದು ನಡವಳಿಕೆಯಾಗಿತ್ತು. ಅವರಿಬ್ಬರೂ ಕೂಡ ತಮ್ಮದೇ ಆಗಿರುವಂಥ ವಾರ್ತೆಗಳನ್ನು ಒಬ್ಬರೊಬ್ಬರು ಮಾತಾಡಿಕೊಂಡು ಹೋಗುವಂಥ ಒಂದು ಅನುಭವ ಉಳ್ಳವರಾಗಿದ್ದರು. ಸಾಯಂಕಾಲ ಹೊತ್ತು ನನ್ನ ಒಂದು ಭಾವನೆಯಲ್ಲಿ ಹೀಗೆ ಅದನ್ನು ಹೇಳ್ತೇನೆ. ಸಾಯಂಕಾಲ ಹೊತ್ತು ದೇವರು ಹಾನೋಕನ ಬಳಿಗೆ ಬರುತ್ತಾನೆ. ಹಾನೋಕನು ದೇವರ ಜೊತೆಯಲ್ಲಿ ಸೇರಿಕೊಂಡು ನಡೀತಾ ಹೋಗ್ತಾರೆ. ಹೋಗುವ ದಾರಿಯಲ್ಲಿ ಹಾನೋಕನು ತನ್ನ ಮನೆಯಲ್ಲಿ ನಡೆದಂಥ ಅಥವಾ ಸುತ್ತಮುತ್ತ ನಡೆದಂಥ ಘಟನೆ ಎಲ್ಲವೂ ಕೂಡ ಹೇಳಿಕೊಂಡು ಹೋಗ್ತಾನೆ. ಅಲ್ಲಿಗೆ ದೇವರು ಸ್ವರ್ಗದಲ್ಲಿದ್ದಂಥ ವಾರ್ತೆಗಳನ್ನೆಲ್ಲವನ್ನು ಕೂಡ ಹೇಳಿಕೊಂಡು ಹೋಗ್ತಾ ಇದ್ದಾರೆ.
ಇಟ್ ವಾಸ್ ಎ ಕಮ್ಯುನಿಕೇಟಿವ್ ವರ್ಕ್. ಅವರು ಪರಸ್ಪರ ತಮ್ಮ ಅನುಭವಗಳನ್ನು ಹೇಳಿಕೊಂಡು ಹೋಗುವಂಥ ಒಂದು ಅನುಭವವಾಗಿತ್ತು. ಆ ನಡೆದುಕೊಂಡು ಹೋಗುವಂಥ ಆ ಒಂದು ಅನುಭವ ಕೊನೆಯದಾಗಿ ಒಂದು ದಿನ ದೇವರು ನಡೆದು ಬಹಳ ದೂರ ಹೋದ ನಂತರ ಹೀಗೆ ಒಂದು ನಡೆಯಿತಂತೆ. ಹಾನೋಕನು ಬಹಳ ಸಮಯವಾದವ ನಂತರ ಅಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣಿಸಿದಾಗ ಹಾನೋಕನು ದೇವರಿಗೆ ಹೇಳಿದನಂತೆ, ದೇವರೇ, ನನ್ನ ಮನೆಯಿಂದ ನಾನು ಬಹಳ ದೂರ ಬಂದಿದ್ದೇನೆ. ಆಗ ದೇವರು ಅವನಿಗೆ ಹೇಳಿದನಂತೆ, ಹಾನೋಕನೇ, ಇನ್ನು ನಿನ್ನ ಮನೆಗೆ ನೀನು ವಾಪಸ್ ಹೋಗಬೇಡ, ಅದು ನನ್ನ ಮನೆ, ನನ್ನ ಮನೆಗೆ ನೀನು ಬಾ ಎಂಬುದಾಗಿ ದೇವರು ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನಂತೆ. ಇಟ್ ವಾಸ್ ಎ ಕಮ್ಯುನಿಕೇಟಿವ್ ವರ್ಕ್. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನಕ್ಕೆ ಬರುವಂಥ ಸಮಯದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಮ್ಮ ಜೀವನದಲ್ಲಿ ಅನುಭವ ಮಾಡಿಕೊಳ್ಳುವಾಗ ಇದೇ ಅನುಭವ ನಮಗೆ ಉಂಟಾಗ್ತದೆ. ನಾವು ಪರಸ್ಪರ ಮಾತಾಡಿಕೊಳ್ಳುತ್ತೇವೆ. ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ, ನಾವು ದೇವರೊಂದಿಗೆ ಮಾತನಾಡುತ್ತೇವೆ. ಪುನರುತ್ಥಾನವಾದ ನಂತರ ಇಬ್ಬರು ಶಿಷ್ಯರು ಯೇಸುವಿನ ಜೊತೆಯಲ್ಲಿ ಸಂಚಾರ ಮಾಡ್ತಾರೆ. ಆದರೆ ಅವರಿಗೆ ಪರಿಚಯವಾಗಲಿಲ್ಲ. ಅವರು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಊಟಕ್ಕೆ ಕುಳಿತುಕೊಳ್ಳುವಾಗ ಈ ಪುನರುತ್ಥಾನವಾದಂಥ ಯೇಸು ರೊಟ್ಟಿಯನ್ನು ತೆಗೆದು ಅದನ್ನು ಮುರಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಏನು ನೋಡಿದರಂತೆ ಅಲ್ಲಿ ಬರೆದದ್ದು ನಿಮ್ಗೆ ಗೊತ್ತುಂಟದು. ಏನು, ಅವರ ಕಣ್ಣುಗಳು ತೆರೆದವು. ಅವರು ಯೇಸು ಎಂದು ಆತನಿಗೆ ಗುರುತಾಯಿತು. ಅವರು ಯೆರೂಸಲೇಮಿಗೆ ವಾಪಸ್ ಹೋಗ್ತಾರೆ. ನಾವು ಯೇಸುವನ್ನು ನೋಡಿದ್ದೇವೆ ಎಂಬುದಾಗಿ ಹೇಳಿ ಯೇಸುವಿಗೆ ಸಾಕ್ಷಿಗಳಾಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನಕ್ಕೆ ಬರುವಂಥ ಸಮಯದಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನಮ್ಮ ಜೀವನದಲ್ಲಿ ಅನುಭವ ಮಾಡಿಕೊಳ್ಳುವಾಗ ಇದೇ ಅನುಭವ ನಮಗೆ ಉಂಟಾಗ್ತದೆ. ನಾವು ಪರಸ್ಪರ ಮಾತಾಡಿಕೊಳ್ಳುತ್ತೇವೆ. ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ, ನಾವು ದೇವರೊಂದಿಗೆ ಮಾತನಾಡುತ್ತೇವೆ. ಪುನರುತ್ಥಾನವಾದ ನಂತರ ಇಬ್ಬರು ಶಿಷ್ಯರು ಯೇಸುವಿನ ಜೊತೆಯಲ್ಲಿ ಸಂಚಾರ ಮಾಡುತ್ತಾರೆ. ಆದರೆ ಅವರಿಗೆ ಪರಿಚಯವಾಗಲಿಲ್ಲ. ಅವರು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಊಟಕ್ಕೆ ಕುಳಿತುಕೊಳ್ಳುವಾಗ ಈ ಪುನರುತ್ಥಾನವಾದಂಥ ಯೇಸು ರೊಟ್ಟಿಯನ್ನು ತೆಗೆದು ಅದನ್ನು ಮುರಿದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಏನ್ ನೋಡಿದರಂತೆ ಅಲ್ಲಿ ಬರೆದದ್ದು ನಿಮ್ಗೆ ಗೊತ್ತುಂಟದು. ಏನು, ಅವರ ಕಣ್ಣುಗಳು ತೆರೆದವು. ಅವರು ಯೇಸು ಎಂದು ಆತನಿಗೆ ಗುರುತಾಯಿತು. ಅವರು ಯೆರೂಸಲೇಮಿಗೆ ವಾಪಸ್ ಹೋಗ್ತಾರೆ. ನಾವು ಯೇಸುವನ್ನು ನೋಡಿದ್ದೇವೆ ಎಂಬುದಾಗಿ ಹೇಳಿ ಯೇಸುವಿಗೆ ಸಾಕ್ಷಿಗಳಾಗ್ತಾರೆ. ಆನೋಕನ ಜೀವನವನ್ನು ಈ ರೀತಿಯಾಗಿ ಕರ್ತನ ಜೊತೆಯಲ್ಲಿ ಒಂದು ಮಾತುಕತೆಯ ಮಾತಾದ್ದರಿಂದ ದೇವರು ಆತನ ತನ್ನ ಮನೆಗೆ ಕರೆದುಕೊಂಡು ಹೋದನು. ಪರುದೀಸ ಎಂಬುದಾಗಿರುವಂತಹ ಪದ ಬೈಬಲ್ನಲ್ಲಿ ಒಂದು ಸಾರಿ ಮಾತ್ರವೇ ಬರೆದಿರುವಂಥದ್ದು. ಅದು ಯಾರಿಗೆ ಹೇಳಿರುವಂಥದ್ದು ಗೊತ್ತಾ ನಿಮ್ಗೆಲ್ಲರಿಗೂ ಗೊತ್ತುಂಟು. ಯಾರಿಗೆ ಹೇಳಿದ್ರು? ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಂತ ಕಳ್ಳನಿಗೆ ಹೇಳಿದ್ರು, ನೀನು ಇವತ್ತು ನನ್ನ ಜೊತೆಯಲ್ಲಿ ಪರುದೀಸದಲ್ಲಿ ಇರುವೆ ಎಂಬುದಾಗಿ. ಈ ಪರುದೀಸ ಎಂಬುವಂಥದ್ದು ಒಂದು ಪರ್ಷಿಯದವರ ಒಂದು ಪದ ಬಳಕೆ. ಅದರ ಅರ್ಥವೇನೆಂದರೆ, ಆ ರಾಜ್ಯದ ಸುಲ್ತಾನ್ ಯಾರನ್ನಾದರೂ ಅವನಿಗೆ ಪ್ರಸಾದ ಉಂಟಾದರೆ ಅವನನ್ನು ಕರೆದುಕೊಂಡು ಈ ಒಂದು ಕಟ್ಟಲ್ಪಟ್ಟಂತ ತೋಟದ ಒಳಗಡೆ ಕರೆದುಕೊಂಡು ಹೋಗುತ್ತಾನಂತೆ. ಕರೆದುಕೊಂಡು ಹೋಗಿ ಅವನಿಗೆ ತನ್ನ ಈ ರಾಜಕೀಯ ಊಟವನ್ನು ಹಂಚುವಂತ ಆ ಒಂದು ಅನುಭವಕ್ಕೆ ಪರುದೀಸ ಎಂದು ಪರ್ಷಿಯ ಭಾಷೆಯಲ್ಲಿ ಹೇಳುತ್ತಿದ್ದರಂತೆ. ಪ್ರಿಯರೇ, ನಾವು ದೇವರೊಂದಿಗೆ ನಡೆದು ಕೊನೆಯದಾಗಿ ನಾವು ಸೇರುವಂಥದ್ದು ಈ ಸ್ವಾಮಿಯೊಂದಿಗಿರುವಂತ ನಿತ್ಯವಾದ ಮನೆಯೊಳಗೆ ಸೇರಿ ನಿತ್ಯವಾದ ಭೋಜನಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಪವಿತ್ರ ಭೋಜನಕ್ಕಾಗಿ ನಾವು ಸಿದ್ಧರಾಗುವಂತ ಈ ರಾತ್ರಿಯಲ್ಲಿ ನಮ್ಮ ಮನಸ್ಸಿಗೆ ಬರುವಂತ ಯೋಚನೆ ಇದಾಗಿರ್ತದೆ. ನಾವು ಸ್ವಾಮಿಯೊಂದಿಗೆ ಈ ವಾರ ಪೂರ್ತಿ ನಡೆದೆವು. ನಾವು ಕರ್ತನ ಭೋಜನಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಈ ಕರ್ತನ ಭೋಜನಕ್ಕಾಗಿ ಸಿದ್ಧರಾಗುವಾಗ ನಮ್ಮ ನಡವಳಿಕೆ ನಾವು ವ್ಯಕ್ತಿಗತವಾಗಿ ತೀರ್ಮಾನ ಮಾಡಿಕೊಂಡು ನಡೆಯುತ್ತಾ ಇದ್ದೆವು. ಆ ನಡವಳಿಕೆ ನಾವು ಕರ್ತನ ಜೊತೆಯಲ್ಲಿ ನಾವು ವ್ಯಕ್ತಿಗತವಾಗಿರುವಂತಹ ಬೇರ್ಪಟ್ಟ ಜೀವನ ನಡೆಸಿಕೊಂಡು ಬರ್ತಾ ಇದ್ದೆವು. ಅದು ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸತತವಾಗಿ ಸ್ಥಿರವಾಗಿದ್ದಂತಹ ಜೀವನವಾಗಿತ್ತು. ಅದು ಮಾತುಕತೆಯ ಒಂದು ಅನುಭವವಾಗಿತ್ತು. ಕರ್ತನನ್ನು ನಾವು ರೊಟ್ಟಿಯ ಮೂಲಕವಾಗಿ ದ್ರಾಕ್ಷಾರಸ ಮೂಲಕವಾಗಿ ನಾವು ಅನುಭವಿಸುವಾಗ ನಮ್ಮಲ್ಲಿ ಉಂಟಾಗುವಂತ ಅನುಭವ ಇದಾಗಿದೆ. ಏನು? ಪರುದೀಸದಲ್ಲಿ ನಾವು ಸೇರುವಂತ ಅನುಭವ. ಹಾನೋಕನು ದೇವರ ಜೊತೆಯಲ್ಲಿ ನಡೆದ ಕಾಲ ಬಹಳ ಕಡಿಮೆಯಾಗಿತ್ತು, 365 ವರ್ಷಗಳು ಕಾಲ. ಆದರೆ
ತನ್ನ ಜೀವನದಲ್ಲಿ ದೇವರೊಂದಿಗೆ ಸೇರುವಂತಹ ಮಹತ್ ಅನುಭವವನ್ನು ಪಡೆದಂತ ಶ್ರೇಷ್ಠ ವ್ಯಕ್ತಿಯಾಗಿ ಬೈಬಲ್ನಲ್ಲಿ ಬರೆದಿರುವಂತಹ ವ್ಯಕ್ತಿಯಾಗಿರ್ತಾರೆ. ಉಳಿದವರ ವಿಶ್ವಾಸಿಗಳ ಪಿತನಾಗಿದ್ದ ಅಬ್ರಹಾಮನ ಬಗ್ಗೆ ಇನ್ನಿತರ ಬೈನವರ ಬಗ್ಗೆ ಎಲ್ಲ ಬಹಳವಾಗಿ ಬರೆಯಲ್ಪಟ್ಟಿದೆ. ಹಾನೋಕನ ವಿಷಯದಲ್ಲಿ ಬಹುಶಃ 7-8 ವಾಕ್ಯಗಳಲ್ಲಿ ಮಾತ್ರವೇ ಬರೆದಿರುವಂಥದ್ದು. ಆದರೆ ಅವನ ಗುಣಗಳು ಮಾತ್ರ ಬಹಳ ವ್ಯತ್ಯಾಸವುಳ್ಳದಾಗಿತ್ತು. ಪ್ರಿಯರೇ, ಇವತ್ತು ರಾತ್ರಿ ನಾವು ಆಲೋಚನೆ ಮಾಡೋಣ. ಹೂ ಆರ್ ಯು ವಾಕಿಂಗ್ ವಿತ್? ನೀವು ಯಾರ ಜೊತೆ ನಡೀತಾ ಇದ್ದೀರಿ? ಇಷ್ಟುವರೆಗೆ ನಮ್ಮ ನಡತೆ ಕ್ರಿಸ್ತನ ಜೊತೆಯಲ್ಲಿ ಆಗಿದ್ದರೆ ಆ ಪರದೀಸದ ಅನುಭವಕ್ಕೆ ಸೇರುವುದಕ್ಕೆ ನಮ್ಮನ್ನು ಕೂಡ ಕರ್ತನ ಕರೆದುಕೊಂಡು ಹೋಗುವಂತ ಅನುಭವ ನಮ್ಮದಾಗಿರುತ್ತದೆ. ಹಾನೋಕನನ್ನು ದೇವರು ತನ್ನ ಮನೆಗೆ ಕರೆದುಕೊಂಡು ಹೋದರು. ಪ್ರಿಯ ದೇವರ ಮಕ್ಕಳೇ, ಆ ಒಂದು ವಿಶೇಷವಾದ ಅನುಭವಕ್ಕೆ ನಾವು ಕೂಡ ಸೇರುವುದಕ್ಕೆ ಹಾನೋಕನ ಉದಾಹರಣೆ ಮೂಲಕವಾಗಿ ದೇವರ ಪವಿತ್ರ ಆತ್ಮನು ನಮ್ಮನ್ನು ಒಬ್ಬೊಬ್ಬರನ್ನು ಕೂಡ ಪ್ರೇರೇಪಿಸಿದೆ. ಮೆಚ್ಚುಗೆಯಾಗುವಂತ ಜೀವನ ನಡೆಸುವುದು, ದೇವರಿಗೆ ವಿರುದ್ಧವಾಗಿ ಅಲ್ಲ, ದೇವರ ದಾರಿಯಲ್ಲಿ ನಡೆದುಕೊಂಡು ದೇವರ ಚಿತ್ತವನ್ನು ನೆರವೇರಿಸಿಕೊಂಡು ಮುಂದಕ್ಕೆ ಹೋಗುವಂತ ಆ ಒಂದು ಮಹತ್ ಅನುಭವಕ್ಕೆ ನಡೆಯಲಿಕ್ಕೆ ಪವಿತ್ರಾತ್ಮನು ನಮಗೆ ಬೇಕಾದ ಸಹಾಯವನ್ನು ಧಾರಾಳವಾಗಿ ದಯಪಾಲಿಸಲಿ. ಅದಕ್ಕೆ ದೇವರ ಆತ್ಮನು ನಮ್ಮನ್ನು ಸಿದ್ಧಪಡಿಸಲಿ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಪರಮ ಪ್ರೀತಿಯುಳ್ಳ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಈ ವರ್ಷದ ಈ ಮಣ್ಣಿನಲ್ಲಿ ಕನ್ನಡ ವಿಶ್ವಾಸ ಸಮೂಹವಾಗಿ ಸೇರಿ ಬರಲು, ಈ ಸಂಧ್ಯಾ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು, ಸ್ತುತಿಸಲು, ಮಹಿಮೆ ಪಡಿಸಲು ಈ ಮಣ್ಣಿನಲ್ಲಿ ನಿನ್ನ ಮಧುರವಾದಂತಹ ವಾಕ್ಯಗಳನ್ನು ಸಭೆಯಲು ನಮ್ಮ ಒಬ್ಬೊಬ್ಬರನ್ನು ನೀನು ಪ್ರೇರೇಪಿಸಿದಕ್ಕಾಗಿಯೂ, ಸಿದ್ಧಪಡಿಸಿದಕ್ಕಾಗಿಯೂ, ನಡೆಸಿದಕ್ಕಾಗಿಯೂ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತಾ ಇದ್ದೇವೆ. ಕರ್ತನೇ, ನಿನ್ನ ಮಧುರವಾದಂತಹ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಭೂಜ ಧರ್ಮಗುರುಗಳ ಬಿಷಪವರ ಮೂಲಕವಾಗಿಯೂ, ಸಂಭೂಜ ಅಚನವರ ಮೂಲಕವಾಗಿಯೂ ನಿನ್ನ ಮುಂದಿಗೆ ಮಾತನಾಡುವುದಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ನಾವು ನಿನ್ನಲ್ಲಿ ನೆಲೆಗೊಂಡವರಾಗಿ, ನಿನ್ನ ವಾಕ್ಯಗಳಲ್ಲಿ ನೆಲೆಗೊಂಡವರಾಗಿ, ನಿನ್ನನ್ನು ಪ್ರೀತಿಸುವವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಆನೋಕನ ಹಾಗೆ ಅನ್ಯೋನ್ಯತೆಯುಳ್ಳವರಾಗಿಯೂ, ಸ್ಥಿರತೆಯುಳ್ಳವರಾಗಿಯೂ, ದೇವರೊಂದಿಗೆ ನಡೆಯುವವರಾಗಿಯೂ, ನಿನ್ನೊಂದಿಗೆ ಮಾತುಕತೆಗಳನ್ನು ಇಟ್ಟುಕೊಂಡವರಾಗಿ ಜೀವಿಸುವಂತೆ ಈ ವಿಶ್ವಾಸ ಸಮೂಹವನ್ನು ನೀನು ಆಶೀರ್ವದಿಸಬೇಕೆಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ನಾಟಕದ ವಿವಿಧ ಕಡೆಗಳಿಂದ ಬಂದಿರುವಂತಹ ಎಲ್ಲ ವಿಶ್ವಾಸ ಸಮೂಹವನ್ನು, ಎಲ್ಲ ಮಿಷನ್ ಸೆಂಟರ್ಗಳನ್ನು, ಅದಕ್ಕೆ ನಾಯಕತ್ವವನ್ನು ಕೊಡುವಂತಹ ನಮ್ಮ ಚೆನ್ನೈ ಬ್ಯಾಂಗ್ಳೂರು ಡಯಸಿಸ್ನ ಬಿಷಪವರನ್ನು, ಅಚ್ಚನವರಗಳನ್ನು, ಸ್ವಾರ್ಥಿಕರನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲರನ್ನು ಅನುಗ್ರಹಿಸು, ಆಶೀರ್ವದಿಸು. ಇವತ್ತಿನ ಈ ಕೂಟಕ್ಕೆ ನಾಯಕತ್ವವನ್ನು ಕೊಟ್ಟಂತ ಎಲ್ಲರನ್ನು ಆಶೀರ್ವದಿಸು. ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನೊಂದಿಗೆ ಜೀವಿಸಿ, ನಿನಗಾಗಿ ಜೀವಿಸಲು, ನಿನ್ನೊಂದಿಗೆ ನಡೆಯಲು ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕೆಂದು ನಮ್ಮ ಒಡೆಯನು, ನಮ್ಮ ರಕ್ಷಕನು, ಕರ್ತನೂ ಆಗಿರುವ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ನಮ್ಮ ಕರ್ತನಾದ ಯೇಸು ಮಸಿಯನ ಕೃಪೆಯು, ತಂದೆಯಾದ ದೇವರು ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಈ ಕನ್ನಡ ಕೂಟದಲ್ಲಿ ಪಾಲು ಹೊಂದಿದ ಎಲ್ಲರ ಮೇಲೂ ಈಗಲೂ ಎಂದೆಂದಿಗೂ ಉಂಟಾಗಿರಲಿ.